ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಪವಿತ್ರ. ಇವತ್ತಿನ ವಿಡಿಯೋದಲ್ಲಿ ಸಿಕ್ಕಾಪಟ್ಟೆ ಟೈಮ್ ತೊಗೊಂಡು ನನ್ನ ಮನಸ್ಸಿನ ಅನಿಸಿಕೆಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ನನಗಿವಾಗ 30 ವರ್ಷ ಕ್ರಾಸ್ ಆಗಿ ಹೋಗ್ತಾ ಇದೆ. ಸೊ ಈ ಒಂದು 30 ವರ್ಷದಲ್ಲಿ ನನಗೆ ಅನಿಸಿರೋ ಕೆಲವೊಂದಿಷ್ಟು ರಿಯಾಲಿಟಿ ಅಥವಾ ನನ್ನನ್ನು ಬದಲಾಯಿಸಿದ ಒಂದು ಬಿಗ್ ವಿಚಾರನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಹೋಪ್ ಇದರಿಂದ ನಿಮ್ಮೆಲ್ಲರಿಗೂ ನೀವು ನೋಡೋ ವಿಚಾರ ಬದಲಾಗುತ್ತೆ, ಈ ವಿಡಿಯೋ ನೋಡ್ತಾ ಇರೋ ಎಲ್ಲರಿಗೂ ಕೂಡ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಕೊನೆ ತನಕ ವಿಡಿಯೋನ ನೋಡಿ. ನನಗೆ ತುಂಬ ಇಷ್ಟ ಆಗಿರೋ ವಿಡಿಯೋ ಇದು. ಇನ್ನು ಇವತ್ತು ನಾನು ಅಂದರೆ ಹಿಂದಿನ ದಿನ ಏನಾಯಿತು ಅಂತಂದರೆ ನಮ್ಮ ಮನೆಯವ್ರು ಲಾಂಗ್ ಕೆಲಸದ ಮೇಲೆ ತುಂಬ ದೂರ ಹೋಗ್ಬಿಟ್ಟಿದ್ರು. ಅವ್ರಿಗೆ ಹೋದರೆ ನಮಗೆ ನಿದ್ದೆ ಬರಲ್ಲ, ಅಂದರೆ ಸ್ವಲ್ಪ ಇರುತ್ತಲ್ವ, ಟ್ರಾವೆಲ್ ಇದರಲ್ಲೇ ಹೋಗೋದವರು. ಹಾಗಾಗಿ ಏನಾಯಿತು ಅಂತ ಹೇಳ್ಬಿಟ್ಟು ಅವತ್ತು ಫುಲ್ ಡೇ ನನಗೆ ನಿದ್ದೆ ಬಂದಿರಲಿಲ್ಲ. ಅವ್ರೋಗಿ ತಲುಪಿದ್ರ ಮತ್ತು ಹೊರಟ್ರಾ ಬರ್ತಾ ಇದ್ದಾರಾ ಈ ಥರ ಯೋಚನೆಯಲ್ಲಿ ಅವತ್ತು ಒಂದಿನ ನಿದ್ದೆ ಕೆಟ್ಟಿದ್ದಕ್ಕೆ 2 ದಿನ ನಂಗೆ ನಿದ್ದೆ ಬರಲಿಲ್ಲ. ಸೊ 2 ದಿನ ನಿದ್ದೆ ಬರ್ದಲ್ಲೇ ಇರೋ ರೀಸನ್ ನಾನು ಫುಲ್ ಮೈಂಡ್ ಅಪ್ಸೆಟ್ ಆಗಿಬಿಟ್ಟು ಕೆಲಸ ಮಾಡೋಕ್ಕಾಗ್ತಾ ಇರಲಿಲ್ಲ. ಇವತ್ತು ಮಧ್ಯಾಹ್ನ ಸಖತ್ತಾಗಿ ಒಂದು ಡೀಪ್ ಸ್ಲೀಪ್ ಮಾಡಿದ್ದೆ. ಆವಾಗಿಂದ ಒಂದು ಸ್ವಲ್ಪ ಎನರ್ಜಿ ಬಂತು. ಅಲ್ಲಿಂದ ವ್ಲಾಗ್ ಸ್ಟಾರ್ಟ್ ಮಾಡಿ ಇವತ್ತಿನ ದಿನ ಶುರು ಮಾಡ್ತಾಯಿದ್ದೀನಿ. ಇನ್ನೇನು ಸ್ವಲ್ಪ ದಿನವೇ ಇದೆ ಈ ಮನೆ ಖಾಲಿ ಮಾಡೋದಕ್ಕೆ. ಒಂದು 10 ಡೇಸು ಇಲ್ಲ ಅಂತ ಅನ್ಕೋಬೋದು. ಎಕ್ಸಾಮ್ ಮುಗ್ತಿದ್ದಂಗೆ 2 ಡೇಸಲ್ಲಿ ಶಿಫ್ಟ್ ಆಗಿಬಿಡ್ತೀವಿ. ಈ ಮನಿ ಪ್ಲ್ಯಾಂಟ್ ಏನಿತ್ತಲ್ಲ ಅದನ್ನು ಎಕ್ಸ್ಟ್ರಾ ಗಿಡಗಳು ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಹಾಕ್ತಾಯಿದೆ. ಮನಿ ಪ್ಲ್ಯಾಂಟ್ ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ ಊರಿಂದ ತೊಗೊಂಬಂದಿದ್ವಿ ಆ ಗಿಡನ. ಸಖತ್ತಾಗಿತ್ತು ಊರಲ್ಲಿ. ಇಲ್ಲಿ ಬಂದಮೇಲೆ ವಾತಾವರಣಕ್ಕೆ ಏನೋ ಸೆಟ್ ಆಗಲಿಲ್ಲ. ಸ್ವಲ್ಪ ನನಗೂ ಕೂಡ ಮಣ್ಣು ಚೇಂಜ್ ಮಾಡೋದು ಮತ್ತೊಂದು ಮಾಡೋದಕ್ಕೆ ಆಗ್ತಾಯಿಲ್ಲ. ಏನು ತಿಂತ ಇದೆಯಾ ತೋರಿಸು, ಕೈಯಲ್ಲಿರೋದು ತೋರಿಸು. ತಿನ್ನು. ಕೆಮ್ಮೆ ಬರ್ತಲ್ಲ, ಕೆಮ್ಮೆ ಬಂದಿರೋದಕ್ಕೆ ಅದನ್ನು ತಿಂತ ಇದೆಯಾ? ಕೆಮ್ಮು ಬಂದರೆ ಯಾರಾದರೂ ಇದನ್ನು ತಿಂತಾರ ಪ್ರೀತಾ? ಹಾಂ ತೋರಿಸ್ದೆ, ಕಲ್ ಸಕ್ಕರೆ ತಿಂತಾರ ಕೆಮ್ಮು ಬಂದರೆ? ಕಾಣಿಸ್ತಾ ಇದೆ ಬಿಡು. ಸಕ್ಕರೆ ಕೆಮ್ಮೆ ಬಂದರೆ ಸಕ್ಕರೆ ತಿಂತಾರಾ? ಯಾರು? ಪ್ರೀತ ಮಾತ್ರನೇ. ಇಲ್ಲಿ ಜಾಗ ತುಂಬ ಕಮ್ಮಿ ಅಲ್ವಾ, ಸೊ ಆ ಕೆಲಸ ಎಲ್ಲ ಮಾಡೋಕ್ಕಾಗಲ್ಲ. ಹಂಗಾಗಿ ಗಿಡಗಳ ಹಂಗಂಗೆ ಇದಾದೋ. ಕೆಲವೊಂದು ಗಿಡನೆಲ್ಲ ಟೆರೇಸ್ ಮೇಲೆ ಇಟ್ಬಿಟ್ಟಿದ್ದೀವಿ. ಇನ್ನೇನು ಶಿಫ್ಟ್ ಆಗೋ ಟೈಮಲ್ಲಿ ತಗೊಂಡೋಗೋಣ ಸುಮ್ಮನೆ ಹಾಳಾದ್ರೆ ಅಂತ ಹೇಳಿ. ಇನ್ನು ಅಮ್ಮ ಮನೆಯಿಂದ ಬರಬೇಕಾದ್ರೆ ಬದನೆಕಾಯಿ ತೊಗೊಂಡು ಬಂದಿದ್ನಲ್ಲ, 2 ದಿನದಿಂದ ನಾನು ಮಾಡೋಣ ಅಂತ ಮಾಡೋಕ್ಕಾಗಿರಲಿಲ್ಲ. ಬದನೆಕಾಯಿ ಎಣ್ಗಾಯಿ ಮಾಡಿ ಅಕ್ಕಿ ರೊಟ್ಟಿ ಮಾಡ್ತಾಯಿದ್ದೀನಿ. ತುಂಬ ಸಿಂಪಲ್ಲಾಗಿ ಮಾಡ್ತೀವಿ ನಾವು, ಮಾತ್ರ ಟೇಸ್ಟಿ ಆಗಿರುತ್ತೆ. ಲಾಸ್ಟ್ ವಿಡಿಯೋದಲ್ಲಿ ಗ್ಯಾಸ್ನ ಈ ಕಡೆ ಶಿಫ್ಟ್ ಮಾಡಿದ್ನಲ್ಲ, ಯಾಕೆ ಅಂತ ಕೆಲವೊಬ್ರು ಕೇಳಿದ್ರಿ. ಯಾಕೆ ಅಂತ ಅಂದರೆ ಪಾತ್ರೆ ತೊಳೆಯೋ ಸಿಂಕ್ ಮತ್ತು ಗ್ಯಾಸ್ ಸ್ಟವ್ 1 ಅಡಿನೂ ಡಿಫ್ರೆನ್ಸ್ ಇಲ್ದಲೆ ಪಕ್ಕದಲ್ಲೇ ಇರೋದ್ರಿಂದ ನನಗೆ ಪಾತ್ರೆ ತೊಳೆಯೋಕ್ಕೆ ತುಂಬ ಕಷ್ಟ ಆಗ್ತಾಯಿತ್ತು. ಅಂದರೆ ನನಗೆ ಇಮಿಡಿಯೇಟಾಗಿ ಪಾತ್ರೆ ಅಲ್ಲಿ ಏನು ಸಿಂಕಲ್ಲಿ ಆಗುತ್ತಲ್ಲ ಅವಾಗಲೇ ತೊಳೆದ್ರೆ ನನಗೆ ಕೆಲಸ ಕಂಫರ್ಟಬಲ್. ಅದು ತುಂಬಿದ ಮೇಲೆ ಇಲ್ಲಿ ಶೆಲ್ಫು ತುಂಬ ಇಕ್ಕಟ್ಟು ಅನಿಸ್ತಾಯಿತ್ತು. ಸೊ ಬೇರೆ ಆಪ್ಷನ್ನೇ ಇರಲಿಲ್ಲ. ಇನ್ನು ಸ್ವಲ್ಪ ದಿನ ಅಲ್ವಾ ಅಂತ ಹೇಳ್ಬಿಟ್ಟು ಶಿಫ್ಟ್ ಮಾಡ್ಕೊಂಡ್ಬಿಟ್ಟೆ. ಇವಾಗ ನಾನು ಎಣ್ಣೆಗೆ ಸ್ವಲ್ಪ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ. ಈ ಒಂದು ಮಸಾಲದಿಂದ ನಮ್ಮ ಕಡೆ ತುಂಬ ಅಡುಗೆ ಮಾಡ್ತಾರೆ, ಮಟನ್ ಸಾಂಬಾರು, ಚಿಕನ್ ಸಾಂಬಾರು. ಸೊ ಟೊಮೊಟೊ ಒಂದು ಹಾಕಲ್ಲ. ಇನ್ನು ಅದೇ ಇದಕ್ಕೆ ಸ್ವಲ್ಪ ಟೊಮೊಟೊ, ಚಕ್ಕೆ, ಕಡಲೆಪಪ್ಪು, ಶುಂಠಿ, ಗಸಗಸೆ, ಅದಕ್ಕೆ ಸ್ವಲ್ಪ ತೆಂಗಿನಕಾಯಿ ತುರಿ, ಮಸಾಲೆ ಪುಡಿ, ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಒಂದು ಮಸಾಲೆನ ರುಬ್ಕೊಳ್ಳೋದು. ಎಣ್ಣೆಲಿ ಫ್ರೈ ಮಾಡಿರೋ ಈರುಳ್ಳಿ ಬೆಳ್ಳುಳ್ಳಿ, ಮತ್ತು ಬೇಕಂದರೆ ಸ್ವಲ್ಪ ಸ್ಪೈಸ್ ಕಡಿಮೆ ಇದ್ದರೆ ಒಣಮೆಣ್ಸಿಕಾಯಿ ಹಾಕ್ಕೋಬೋದು. ನಮ್ಮನೇಲಿ ನಮ್ಮಮ್ಮ ಸಾಂಬಾರು ಪುಡಿಗೆ ಸ್ವಲ್ಪ ಜಾಸ್ತಿನೇ ಖಾರ ಹಾಕ್ತಾರೆ, ಯಾಕೆಂದರೆ ವರ್ಷಗಟ್ಟಲೆ ಇಟ್ಕೊಳ್ಳೋದ್ರಿಂದ ಆಮೇಲೆ ಖಾರ ಕಮ್ಮಿ ಆಗುತ್ತೆ ಅಂತ ಹೇಳಿ. ಎಣ್ಣೆಗೆ ಸ್ವಲ್ಪ ಲವಂಗ, ಬದನೆಕಾಯಿ, ಉಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಅದಾದಮೇಲೆ ಮಸಾಲೆ ಹಾಕಿ ಲಿಡ್ ಕ್ಲೋಸ್ ಮಾಡಿ 1 ವಿಜಿಲ್ ಬಂದರೆ ಸಾಕು. ಬದನೆಕಾಯಿ ಎಣ್ಗಾಯಿ ಸೂಪರಾಗಿ ರೆಡಿ ಆಗಿಬಿಡುತ್ತೆ. ಅದಾದಮೇಲೂ ಕೂಡ ಒಂಥರ ತಲೆ ಇಟ್ಕೊಂಡಂಗೆ ಅನಿಸ್ತಾಯಿತ್ತು. ಸೊ ಇವತ್ತಾಗಲ್ಲ ವ್ಲಾಗ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಸ್ಟಾಪ್ ಮಾಡಿ ನಾಳೆ ಬೆಳಗ್ಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇನ್ನೇನು ಮನೆ ಶಿಫ್ಟ್ ಮಾಡ್ತೀವಲ್ಲ ಅಂತ ಹೇಳ್ಬಿಟ್ಟು ಕಿಚನ್ ಡೀಪ್ ಕ್ಲೀನ್ ಮಾಡ್ಕೊಳ್ತಾ ಇದ್ದೆ. ಸೊ ನಾವು ಖಾಲಿ ಮಾಡಿದ್ರು ಅಡುಗೆ ಮನೆ ಕ್ಲೀನಾಗೇ ಇರಬೇಕು ಅಂತ ಹೇಳಿ ಸ್ವಲ್ಪ ಕ್ಲೀನಿಂಗ್ ಎಲ್ಲ ಶುರು ಮಾಡಿಕೊಂಡೆ. ಕ್ಲೀನಿಂಗ್ ಮಾಡ್ತಾನೆ ನಾನು ಅಂದ್ಕೊಂಡಿರೋ ಕೆಲವು ವಿಚಾರಗಳನ್ನ ನಿಮಗೆ ತಲುಪಿಸೋದಕ್ಕೆ ಟ್ರೈ ಮಾಡ್ತೀನಿ. ಹೋಪ್ ನಿಮ್ಗೆ ಇದು ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸಮಾಜದಲ್ಲಿ ಅಥವಾ ಜನಗಳು ಸಾಮಾನ್ಯವಾಗಿ ಯಾವಾಗಲೂ ಅಂದ್ಕೊಳ್ಳೋದು ನಮ್ಮ ಜೀವನ ನಮ್ಮ ಕಂಟ್ರೋಲಲ್ಲಿಲ್ಲ. ಯಾಕೆ ನಾವೇನೋ ಅಂದ್ಕೊಳ್ತೀವಿ, ಆದರೆ ಜೀವನನೇ ಏನೋ ಮಾಡ್ತಾ ಹೋಗುತ್ತೆ. ನಾವು ಅಂದ್ಕೊಂಡಿದ್ದೇನೋ ಆಗ್ತಾ ಇಲ್ವಲ್ಲ, ಆ ಥರ ಒಂದು ಆಲೋಚನೆಯಲ್ಲೇ ನಾನು ಇದ್ದೆ. ಎಲ್ಲರೂ ಈಗ ಸಾಮಾನ್ಯವಾಗಿ ಇರ್ತಾರಲ್ವಾ, ಈ ಜೀವನ ಜಂಜಾಟ ಸಾಕಾಗಿ ಹೋಗ್ಬಿಟ್ಟಿದೆ ಅಂತೆಲ್ಲ ಅಂದ್ಕೊಳ್ತಾ ಇರ್ತಾರೆ. ನಾನು ಹೇಳೋದು ನಮ್ಮ ಜೀವನ ನಮ್ಮ ಕಂಟ್ರೋಲಲ್ಲಿ ಯಾಕೆ ಇರಬೇಕು? ನಮ್ಮ ದೇಹದ ಕಂಟ್ರೋಲೇ ನಮ್ಮ ಕೈಯಲ್ಲಿಲ್ಲ. ನೀವು ನೋಡಿ ಬೇಕಾದ್ರೆ ಅಬ್ಸರ್ವ್ ಮಾಡಿರ್ತೀರಾ, ನಮ್ಮ ದೇಹದ ಯಾವುದಾದ್ರೂ ಒಂದು ಕಂಟ್ರೋಲ್ ನಮ್ಮ
ಕೈಯಲ್ಲಿದೆಯಾ? ಅಂದರೆ ಇವಾಗ ನಾವು ಸಾಮಾನ್ಯವಾಗಿ ತರಕಾರಿ, ಬೇಳೆ, ಅನ್ನ, ಸಾರು ತಿಂದು ಬ್ಲಡ್ ರೆಡಿ ಮಾಡು ಅಂತ ಹೇಳಿದ್ದು ಯಾರು? ಯಾಕೆ ಆ ಥರ ಆಗ್ತಾಯಿದೆ? ಇನ್ನು ಕೆಲವೊಂದು ರಾಸಾಯನಿಕ ಹಾರ್ಮೋನ್ಸ್ಗಳು ಮತ್ತು ಇದೆಲ್ಲ ನಮ್ಮಲ್ಲಿ ರಿಲೀಸ್ ಆಗುತ್ತೆ, ಕೋಪಕ್ಕೆ, ಹ್ಯಾಪಿಗೆ, ಎಲ್ಲದಕ್ಕೂ. ಸೊ ಅದೆಲ್ಲ ಯಾಕೆ ರಿಲೀಸ್ ಆಗ್ತಾ ಇದೆ? ಸೊ ನಾವು ಮಾಡ್ತಾ ಇದ್ದೀವಾ? ಇಲ್ಲ. ನಮ್ಗೆ 2 ಕಣ್ಣು ಯಾಕೆ ಇರಬೇಕಿತ್ತು, 2 ಕಿವಿ ಯಾಕೆ ಇರಬೇಕಿತ್ತು? ಅಥವಾ ನಮ್ಮ ಟೈಮ್ ಪಾಸ್ ಅಂದರೆ ನಮ್ಮ ದೇಹದಲ್ಲಿ ಏನು ಬೇಡದಲ್ಲಿರೋದನ್ನೆಲ್ಲ ಈ ಥರ ಪಾಸ್ ಮಾಡಬೇಕು ಅಂತ ಹೆಂಗೆ ಅದು ಸೃಷ್ಟಿ ಆಯಿತು? ಸೊ ನಾವು ಊಟನ ರಕ್ತ ಕನ್ವರ್ಟ್ ನಾವು ಮಾಡ್ತಾ ಇಲ್ಲ, ಬಟ್ ಅದು ಕನ್ವರ್ಟ್ ಆಗ್ತಾ ಇದೆ. ನಮ್ಮ ದೇಹದಲ್ಲಿರೋ ಗಲೀಜನ್ನು ಪ್ಯೂರಿಫೈ ಮಾಡೋದಕ್ಕೆ 2 ಕಿಡ್ನಿ ಅಂತ ಯಾಕೆ ಇರಬೇಕಾಯಿತು? ಸೊ ನಮ್ಮ ಉಸಿರಾಟನೇ ನಾವು ಕಂಟ್ರೋಲ್ ಮಾಡ್ತಾ ಇಲ್ಲ. ನೀವು ಅಬ್ಸರ್ವ್ ಮಾಡಿ, ನಾವೇನಾದರೂ ಎಷ್ಟು 1000 ಸರಿ ಉಸಿರು ಎಳಿತಾ ಇದ್ದೀವಿ, ಬಿಡ್ತಾ ಇದ್ದೀವಿ ಅನ್ನೋದ್ರ ಮೇಲೆ ಏನಾದರೂ ನಮಗೆ ಗಮನ ಇದೆಯಾ? ಇಲ್ಲ. ಸಾಮಾನ್ಯವಾಗಿ ಉಸಿರಾಡ್ತಾ ಇರ್ತೀವಿ. ಬೇಡ, ನನಗೆ ಉಸಿರಾಡೋಕ್ಕೆ ಇಷ್ಟ ಇಲ್ಲ, ಇವತ್ತು ನಾನು ಕಂಟ್ರೋಲ್ ಮಾಡ್ತೀನಿ ಅಂತ ನಾವು ಬಿಗಿ ಇಟ್ಕೊಂಡು ನಿಂತ್ಕೊಂಡ್ರೆ ಆಗುತ್ತಾ? ಆಗಲ್ಲ, ಬಿಟ್ಬಿಡ್ತೀವಿ. ಅದೇ ಥರ ಈ ಟೈಮಿಗೆ ಮಲ್ಕೋಬೇಕು, ಈ ಟೈಮ್ಗೆ ಎಚ್ಚರ ಆಗಬೇಕು. ಸೊ ಇದು ಎಲ್ಲನೂ ಕೂಡ ಎಲ್ಲಿಂದ ಆಗ್ತಾ ಇದೆ ಅಂದರೆ ನಮ್ಮ ಬಾಡಿಲಿ 20% ಅಷ್ಟೇ ನಮ್ಮ ಕಂಟ್ರೋಲ್ ಇರೋದು. ಇನ್ನು ಮಿಕ್ಕಿದೆಲ್ಲ 20ನೂ ಇಲ್ಲ ಅಂದ್ಕೊಳ್ಳಿ, ಇನ್ನು ಮಿಕ್ಕಿದೆಲ್ಲ ಆಟೋಮೆಟಿಕ್ಕಾಗಿ ಯಾವುದೋ ಒಂದು ಕಂಟ್ರೋಲ್ ಮಾಡ್ತಾ ಇದೆ ಅಲ್ವಾ? ಸೊ ನಮ್ಮ ಜೀವನನೂ ಅಷ್ಟೇ, ನಾವು ಹೆಂಗೆ ಕಂಟ್ರೋಲ್ ಮಾಡೋಕ್ಕೆ ಹೋಗ್ತೀವಿ? ಫ್ಲೋ ಅಲ್ಲಿ ಹೋಗಬೇಕು ಅಂತ ಹೇಳ್ತಾರಲ್ಲ, ಇದೇ ವಿಚಾರಕ್ಕೆ. ನಿಮ್ಗೆ ಏನಾದರೂ ವಿಷಯ ಬೋರಿಂಗ್ ಅನಿಸಿದ್ರೆ ನೀವು ಮನೆಯಲ್ಲಿ ವಾಕ್ ಮಾಡಬೇಕಾದ್ರೆ, ಕೆಲಸ ಮಾಡಬೇಕಾದ್ರೆ ಈ ವಿಡಿಯೋನ ಕೇಳಿಸ್ಕೊಳ್ಳಿ. ಇಲ್ಲ ನೋಡೋದಕ್ಕಿಂತ ಕೇಳಿಸ್ಕೊಳ್ಳೋದೇ ಹೆಚ್ಚು ಇಂಪಾರ್ಟೆಂಟ್ ಅಂತ ನನಗನ್ಸುತ್ತೆ. ಅಂದರೆ ಇದೆಲ್ಲನೂ ಕೂಡ ಪ್ರಕೃತಿ ಡಿಸಿಷನ್ನು, ಅಥವಾ ನಾವೆಲ್ಲ ಪ್ರಕೃತಿಗೆ ಹೋಗೋರು ಅಂತ ಹೇಳ್ತಾರಲ್ವ, ಪ್ರಕೃತಿ ಜೊತೆಗೆ ಬದುಕಬೇಕು ಅಂತ ಹೇಳ್ತಾರಲ್ವ. ಹಾಗಾಗಿ ಸೊ ಇದು ಯಾವುದೋ ಒಂದು ನಿರ್ಧಾರದಲ್ಲಿ ನಡೀತಾ ಇರುತ್ತೆ, ನಾವು ಅದ್ರ ವಿರುದ್ಧ ಹೋಗ್ತಾ ಇದ್ದೀವಿ, ಅದಕ್ಕೆ ನಮಗೆ ಕಷ್ಟ ಅನ್ನಿಸ್ತಾ ಇದೆ ಜೀವನ ಅಂತ ನನಗನ್ಸುತ್ತೆ. ಪ್ರಕೃತಿ ಜೊತೆಗೆ ಬದುಕಬೇಕು. ಈಗ ಪ್ರಕೃತಿಯಲ್ಲೇ ನೋಡಿ, ಈ ಸೀಸನ್ಗೆ ಈ ಥರ ಹಣ್ಣು ಬರಬೇಕು, ಈ ಥರ ಬೆಳೆ ಬರಬೇಕು, ಇದು ನಾವು ನಿರ್ಧಾರ ಮಾಡಿದ್ವಾ? ಈ ಎಲೆಗೆ ಈ ಕಲರ್ ಇರಬೇಕು, ಈ ಹೂವಿಗೆ ಈ ಕಲರ್ ಇರಬೇಕು, ಈ ಹೂವು ಇಷ್ಟೇ ಸುಂದರವಾಗಿರಬೇಕು. ಸೊ ಇದೆಲ್ಲ ಯಾರ ನಿರ್ಧಾರ? ನಮ್ದಲ್ಲ. ನಮ್ಮ ಜೀವನದ ನಿರ್ಧಾರ ಯಾಕೆ ನಮ್ಮ ಕೈಯಲ್ಲಿ ಇರುತ್ತೆ. ಸೊ ಪ್ರಕೃತಿ ನಿರ್ಧಾರ. ಒಬ್ಬ ತಾಯಿ 9 ತಿಂಗಳು ಎತ್ತು ಹೊತ್ತು ಸಾಕೋ ಮಗುನೂ ಕೂಡ ನಮ್ಮ ನಿರ್ಧಾರ ಅಲ್ಲ. ನನ್ನ ಮಗು ಹಿಂಗೆ ಇರಬೇಕು, ಅದ್ರ ಮೂಗು ಹಿಂಗಿರಬೇಕು, ಕಣ್ಣು ಹಿಂಗಿರಬೇಕು, ಕಿವಿ ಹಿಂಗಿರಬೇಕು, ಇದೆಲ್ಲ ಎಲ್ಲರಿಗೂ ಇರುತ್ತೆ ತಾನೇ. ನಾವು ಅಂದ್ಕೊಂಡಾಗ ನಮ್ಮ ಮಕ್ಕಳು ಹುಟ್ತಾರಾ? ಇಲ್ಲ ಅಲ್ವಾ? ಅದು ಯಾರ ನಿರ್ಧಾರ? ಅದು ಹೆಂಗೆ ಆ ಥರನೇ ಆ ಫೇಸು, ಆ ಮೂಗು, ಆ ವ್ಯಕ್ತಿತ್ವ ಎಲ್ಲ ಹೆಂಗೆ ಬರುತ್ತೆ ಅಲ್ವಾ? ಯಾವ ತಾಯಿಗೆ ತಾನೇ ಮಗ ಕೆಟ್ಟವನಾಗಬೇಕು ಅಥವಾ ಕೆಟ್ಟ ಮಕ್ಕಳು ಹುಟ್ಟಬೇಕಂತ ಆಸೆ ಇರುತ್ತೆ? ಕೆಟ್ಟವ್ರು ಹಾಗೆ ಆಗ್ತಾರಲ್ವಾ? ಯಾರ ನಿರ್ಧಾರ? ಸೊ ಇದು ಯಾವುದು ನಮ್ಮ ನಿರ್ಧಾರ ಅಲ್ಲ. ನಮ್ಮ ದೇಹದಲ್ಲೇ ಆಗುವಂಥ ಮಗುವಿನ ನಿರ್ಧಾರನೂ ನಮ್ದಲ್ಲ. ಮತ್ತು ನಮಗೆ ಏಜ್ ಆಗ್ತಿದ್ದಂಗೆ ಸ್ಕಿನ್ನು ಸುಕ್ಕಾಗಬೇಕು ಅನ್ನೋದು ನನ್ನ ನಿರ್ಧಾರ ಅಲ್ಲ. ನನಗೆ ಇಷ್ಟ ಇಲ್ಲ, ನಂಗೆ ಬಿಳಿ ಕೂದಲು ಇಷ್ಟ ಇಲ್ಲ, ಆದರೂ ಬಿಳಿ ಕೂದಲು ಹಾಗೇ ಆಗುತ್ತೆ. ಇದು ಯಾರ ನಿರ್ಧಾರ? ಸೊ ಯಾವುದು ನಮ್ಮ ನಿರ್ಧಾರದಲ್ಲಿ ಇಲ್ಲ ಅನ್ನೋದಕ್ಕೆ ನಾನು ಇದನ್ನೆಲ್ಲ ಹೇಳಿದೆ ಅಷ್ಟೇ. ಇದು ನನ್ನದೇ ದೇಹ, ನನ್ನದೇ ಜೀವನ, ಇದೆಲ್ಲ ನನ್ನದೇ, ಆದರೆ ನನ್ನ ನಿರ್ಧಾರ ಅಲ್ಲ. ಸೊ ಜೀವನ ಮಾತ್ರ ನನ್ನ ನಿರ್ಧಾರ ಆಗಬೇಕು, ನಾನು ಅಂದ್ಕೊಂಡಂಗೆ ಹೋಗಬೇಕು ಅಂತ ಅನ್ನೋದು ಕೂಡ ತಪ್ಪಾಗುತ್ತೆ. ಜೀವನ ಹಿಂಗೆ ಇರಬೇಕು, ನನ್ನ ಜೀವನ ಇದೇ ಥರ ನಡಿಬೇಕು, ನಾನು ಹಿಂಗೆ ಮಾಡಬೇಕು, ಇದೆಲ್ಲ ನಿರ್ಧಾರ ನಾವು ಮಾಡೋಕ್ಕಾಗಲ್ಲ. ಯಾವಾಗಲೂ ಅಷ್ಟೇ ಪ್ರಪಂಚದಲ್ಲಿರುವಂಥ ಒಂದು ಇನ್ಫ್ಲೂಯೆನ್ಸಿಂದ ನಾವೇನು ಮಾಡ್ತೀವಿ ಅಂತಂದರೆ, ಏನಂತ ಹೇಳ್ತೀವಿ, ಜನಗಳನ್ನ ನೋಡಿ ಅಕ್ಕಪಕ್ಕ ಆದವರು, ನಾವು ಹುಟ್ಟಿದಾಗ ಮಕ್ಕಳು ಹೆಂಗಿರ್ತಾರೆ ಗೊತ್ತಾ, ಅವ್ರನ್ನ ಆ 7 ವರ್ಷದ ಮಕ್ಕಳನ್ನ ದೇವ್ರ ಸಮಾನ ಅಂತ ಅದಕ್ಕೆ ಹೇಳೋದು. ಆ ಬುದ್ಧಿಯನ್ನು ಈ ಸಮಾಜ ಏನು ಮಾಡುತ್ತೆ, ಇನ್ಫ್ಲೂಯೆನ್ಸ್ ಮಾಡಿ ನಮಗೆ ಅದು ಬೇಕು, ಇದು ಬೇಕು, ನಾವು ಹಂಗಿರಬೇಕು, ಹಿಂಗಿರ್ಬೇಕು, ನೀನು ಹಿಂಗಿದ್ರೆ ಶ್ರೀಮಂತ, ನೀನು ಈ ಲುಕ್ಕಲ್ಲೇ ಶ್ರೀಮಂತನ ಥರ ಕಾಣಿಸೋದು, ಇದನ್ನೆಲ್ಲ ನಮಗೆ ಇನ್ಫ್ಲೂಯೆನ್ಸ್ ಮಾಡಿ ಏನು ಮಾಡ್ತಾರೆ, ನಮ್ಮ ಜೀವನ ನದಿ ಹರಿಯೋ ದಿಕ್ಕಿನಲ್ಲಿ ಹೋಗ್ಬೇಕಿದ್ದನ್ನು ನದಿ ವಿರುದ್ಧ ದಿಕ್ಕಿನಲ್ಲಿ ಹೋಗೋ ಹಂಗೆ ಮಾಡ್ತಾರೆ. ಸೊ ಇವಾಗ ನಾವು ಅಂದ್ಕೊಳ್ತೀವಿ ನದಿ ವಿರುದ್ಧ ಹೋದರೆ ಕಷ್ಟ ಆಗುತ್ತಾ? ಆಗಲ್ವಾ? ನದಿ ಹೆಂಗೆ ಹೋಗುತ್ತೋ ಹಾಗೆ ಹೋದರೆ ನಮ್ಮ ಜೀವನ ಕಷ್ಟ ಆಗಲ್ಲ. ವಿರುದ್ಧ ಈಜಕ್ಕೆ ಹೋದರೆ ಎಷ್ಟು ಅಂತ ಈಜ್ತೀರಾ? ಈಜಿ ಸಾಕಾಗತ್ತೆ. ಅಯ್ಯೋ ಈ ಜೀವನ ಸಾಕಾಯಿತು, ನನಗಿದು ಬೇಕಾಗಿಲ್ಲ. ಸೊ ಈ ಥರ ನಮ್ಗೆ ಅನ್ಸೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅದೇ ನಾವು ಫ್ಲೋ ಅಲ್ಲಿ ಹೋದರೆ ಅದು ದಡಕ್ಕೆ ತಾನಾಗೆ ಕರ್ಕೊಂಡು ಹೋಗುತ್ತೆ ನದಿ. ಅಂದರೆ ಹರಿಯೋ ದಿಕ್ಕಿನಲ್ಲಿ ಹೋಗ್ತಾ ಇದ್ರೆ ಈಸಿ ಅಲ್ವಾ, ನಮ್ಗೆ ಕಷ್ಟ ಆಗಲ್ಲ, ಆರಾಮಾಗಿ ತಲುಪಿಬಿಡ್ತೀವಿ. ನಿಜ ಹೇಳ್ಬೇಕಂತ ಅಂದರೆ ಒಂದೊಂದು ಕ್ಷಣದಲ್ಲಿ ನಮ್ಗೆ ಹಂಗೆ ಅನಿಸುತ್ತೆ ಅಷ್ಟೇ. ಏಕೆ ಅಂತಂದರೆ ಜನಗಳನ್ನ ನಮ್ಮ ಮೇಲೆ ಅಷ್ಟು ಪ್ರಭಾವ ಬೀರ್ಬಿಟ್ಟಿರ್ತಾರೆ. ಈ ಥರ ಮನೆ ಕಟ್ಟಿಸಿದ್ರೆ ಶ್ರೀಮಂತ, ಕೋಟಿ ಖರ್ಚು ಮಾಡಿ ಮನೆ ಕಟ್ಟಿಸ್ಬೇಕು, ಒಳ್ಳೆ ಇಂಟೀರಿಯರ್ ಹಾಕ್ಸ್ಬೇಕು, ನಾನು ಒಳ್ಳೆ ಸ್ಟ್ಯಾಂಡರ್ಡ್ ಆಗಿರಬೇಕು, ಒಂದು ಒಳ್ಳೆ ಕಾರ್ ಇರಬೇಕು, ಅವ್ನು ಹಾಕೋ ಬಟ್ಟೆ, ಅವ್ನು ಹಾಕೋ ಒಡವೆ, ಇದರಿಂದನೇ ಅವನ್ನ ಅಳತೆ ಮಾಡೋದು ಬಂದುಬಿಟ್ಟಿದೆ. ಸೊ ಇದನ್ನೆಲ್ಲ ನೋಡಿದಾಗ ನಮಗೆ ಆ ಫೀಲಿಂಗ್ಸ್ ಆಗೋದು ಸಹಜ. ಇಲ್ಲಿ ನಾವು ನೆಮ್ಮದಿಯಾಗಿಲ್ಲ ಅಂದ್ರೂ ಪರವಾಗಿಲ್ಲ, ನೋಡೋರು ಕಣ್ಣಿಗೆ ನೆಮ್ಮದಿ ಆಗಿರಬೇಕು. ಅಂದರೆ ಅವ್ರ ಕಣ್ಣಿಗೆ ನೆಮ್ಮದಿ ಸಿಕ್ಕಿದ್ರೆ ಸಾಕು, ನಾವು ನೆಮ್ಮದಿಯಾಗಿಲ್ಲ ಅಂದರೂ ನಮಗೆ ನಡೆಯುತ್ತೆ. ಸೊ ಇದೆಲ್ಲ ಬಂದುಬಿಟ್ಟು ನಮಗೆ ಈ ಬೇಜಾರು, ಜೀವನದಲ್ಲಿ ಜಿಗುಪ್ಸೆ, ಡಿಪ್ರೆಷನ್ನು,
ಸಾಕಾಯಿತು ಈ ಜೀವನ, ಎಷ್ಟು ಸಾಕ್ಸಿದ್ರು ಸಾಕ್ತಾನೆ ಇಲ್ವಲ್ಲಪ್ಪ. ಸೊ ಈ ಥರದ್ದೆಲ್ಲ ಬಂದು ಮನುಷ್ಯನಿಗೆ ಕಷ್ಟನ ಬೇರೆ ಯಾರೂ ಕೊಡ್ತಾ ಇಲ್ಲ, ಅವನೇ ಕಷ್ಟ ತಗೊಳ್ತಾ ಇರೋದು. ಯಾರಿಗೂ ಕಷ್ಟ ಕೊಟ್ಟಿಲ್ಲ ಇದುವರೆಗೂ. ಪ್ರತಿ ಒಂದ್ಸಲ ನೀವು ಯೋಚನೆ ಮಾಡಿ ನೋಡಿ, ನಿಮ್ಮ ಜೀವನದಲ್ಲಿ ಆಗಿರೋ ಖುಷಿಗಾಗಲಿ ಕಷ್ಟಕ್ಕಾಗಲಿ ಇವ್ರನ್ನ ಬ್ಲೇಮ್ ಮಾಡೋದನ್ನ ಇಲ್ಲಿಗೆ ನಿಲ್ಲಿಸ್ಬಿಡ್ಬೇಕು. ನಾನು ಮಾಡ್ತಿದ್ದೆ, ಸೊ ಅದನ್ನು ನಿಲ್ಲಿಸಿದ್ಮೇಲೆ ನನಗೆ ಖುಷಿ ಸಿಕ್ಕಿದೆ. ನಾನೇ ರೀಸನ್ ಆಗಿರ್ತೀನಿ, ಪ್ರತಿಯೊಂದಕ್ಕೂ ನಾನೇ ಹೊಣೆ ಆಗಿರ್ತೀನಿ. ಸೊ ಅದನ್ನ ಸರಿ ಮಾಡ್ಕೊಳ್ಳೋ ಹೊಣೆನೂ ಕೂಡ ನಂದೇ ಆಗಿರುತ್ತೆ. ಬೇರೆ ಯಾರನ್ನೋ ಸರಿ ಮಾಡಿ ಅಲ್ಲಿಂದ ನನ್ನ ಜೀವನ ಸರಿ ಹೋಗುತ್ತೆ ಅನ್ನೋದು ಶುದ್ಧ ಸುಳ್ಳು. ಸೊ ಇದನ್ನು ನಾನು ಈ 30 ವರ್ಷದಲ್ಲಿ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ. ಇದನ್ನು ಯಾರಿಗಾದ್ರೂ ಹೇಳಕ್ಕೆ ಹೋದರೆ ಖಂಡಿತ ಅವರು ಒಪ್ಪೋದಿಲ್ಲ. ಅದಕ್ಕೆ ನಾನು ಹೇಳಕ್ಕೆ ಹೋಗೋದಿಲ್ಲ. ಬಟ್ ನಿಮ್ಮ ಹತ್ರ ಹೇಳಬೇಕು ಅಂತ ಅನ್ನಿಸ್ತು ನನಗೆ. ಅದಕ್ಕೆ ನಾನು ಹೇಳ್ತೀನಿ ಯಾವಾಗ್ಲೂ ಕೂಡ ಪ್ರೆಸೆಂಟ್ ಈಸ್ ಪರ್ಮನೆಂಟ್ ಅಂತ. ಈ ಕ್ಷಣ ಅಷ್ಟೇ ನಮಗೆ ಗೊತ್ತು, ಈ ದಿನ ಅಷ್ಟೇ ನನಗೆ ಗೊತ್ತು. ನಿನ್ನೆ ಪಾಸ್ಟ್ ಒಂದು ನೆನಪು, ಅದರಿಂದ ಈ ಜೀವನನ ಹಾಳು ಮಾಡ್ಕೊಳ್ಳೋದು ಬೇಡ. ಫ್ಯೂಚರ್ ಬಗ್ಗೆ ನಮಗೆ ಗೊತ್ತಿಲ್ಲ, ನಾಳೆ ಏನು ಅಂತ ನಮಗೆ ಗೊತ್ತಿಲ್ಲ ಅಲ್ವಾ. ಇವತ್ತಿನ ದಿನ ಮಾತ್ರ ನಮಗೆ ಗೊತ್ತಿರುತ್ತೆ. ಸೊ ಹಾಗಾಗಿ ಈ ದಿನಾನ, ಈ ಕ್ಷಣನ ಎಂಜಾಯ್ ಮಾಡ್ತಾ ಹೋಗಿ, ನಾಳೆ ಏನು ಬರುತ್ತೋ ಅದನ್ನು ಒಪ್ಕೊಂಡು ಹೋಗೋಣ. ಈಗ ಏನಂತ ಅಂದರೆ, ನಾನೇನೋ ನಿರ್ಧಾರ ಮಾಡ್ತೀನಿ ಅಂತ ಅಂದ್ಕೊಳ್ಳಿ, ಅಂದರೆ ನನ್ನ ಮನಸ್ಸಲ್ಲಿ ಏನೋ ಹೇಳ್ತಾ ಇರುತ್ತೆ, ನೀನು ಹಿಂಗೋಗು ಅಂತ ಹೇಳಿ. ಸರಿ, ಅದಕ್ಕೆ ನಾನು ಏನೇನು ಪ್ರಯತ್ನ ಪಡಬೇಕೋ ಆ ದಾರಿಲಿ ಹೋಗ್ತಾನೆ ಇರ್ತೀನಿ. ಮನಸ್ಸಂದರೆ ಬುದ್ಧಿ, ಹೃದಯ ಹೇಳಿದ್ರೆ ಅದು ಕರೆಕ್ಟು, ಬುದ್ಧಿ ಹೇಳಿದ್ರೆ ತಪ್ಪಾಗೋ ಚಾನ್ಸಸ್ ಇರುತ್ತೆ. ಆ ದಿಕ್ಕಲ್ಲಿ ನಾನು ಆ ಒಂದು ನಿರ್ಧಾರ ತೊಗೊಳ್ತಾ ಹೋದರೆ, ಸೊ ನಾನು ಅಂದ್ಕೊಂಡು ಹೋಗ್ತಾ ಇರ್ತೀನಿ, ಪ್ರಕೃತಿ ನನ್ನನ್ನು ಕರ್ಕೊಂಡು ಹೋಗ್ತಾ ಇಲ್ಲ, ಈ ನೇಚರ್ ಅಥವಾ ಏನೋ ಒಂದು ಎನರ್ಜಿ ನಮ್ಮನ್ನು ಕರ್ಕೊಂಡು ಹೋಗೋದಿಲ್ಲ. ಸೊ ನನ್ನ ನಿರ್ಧಾರಕ್ಕಿಂತ ಈ ಪ್ರಕೃತಿ ನಿರ್ಧಾರ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆವಾಗ ನಮಗೇನಂದರೆ ಅವಕಾಶಗಳು ಜಾಸ್ತಿ ಸಿಗುತ್ತೆ. ನಾನೇನಾದರೂ ಡಿಪ್ಲೊಮಾನೇ ಮಾಡಿ ಇಂಜಿನಿಯರ್ ಆಗಿ ಎಲ್ಲೋ ಒಂದು ಕಡೆ ಕೆಲಸ ಮಾಡಿ ಎಲ್ಲೋ ಒಂದು ಕಡೆ ಅಲ್ದಾಡ್ತಾ ಇದ್ದಿದ್ರೆ ಬಹುಶಃ ಇವತ್ತು ನನ್ನ ಜೀವನ ಚೆನ್ನಾಗಿರ್ತಾ ಇರಲಿಲ್ಲ. ಸೊ ಫ್ಲೋ ಅಲ್ಲಿ ನನ್ನ ಜೀವನದಲ್ಲಿ ಏನೇನೋ ಬಂತು, ಸಡನ್ನಾಗಿ ಬಂತು. ನನ್ನ ಹಸ್ಬೆಂಡ್ನ ಮೀಟ್ ಮಾಡಿದ್ದು ಸಡನ್ನು, ಮದುವೆ ಆಗಿದ್ದು ಸಡನ್ನು, ನನ್ನ ಲೈಫ್ ಹಿಂಗೆ ಟರ್ನ್ ಆಗಿದ್ದೆ ಸಡನ್ನು. ಸೊ ನಾನು ಅದಕ್ಕೆ ಒಪ್ಕೊಂಡು ಅದರಿಂದನೇ ಹೋದೆ. ಸೊ ಹಂಗಾಗಿ ನನ್ನ ಲೈಫ್ ತುಂಬ ಬೆಟರ್ ಆಯಿತು ಅಂತ ನನಗನ್ಸುತ್ತೆ. ಅಂದರೆ ಒಂದು ಎಕ್ಸಾಂಪಲ್ ಹೇಳಿದ್ದು, ಹಂಗೆ ಹೋಗ್ತಾ ಇರಬೇಕು, ಫ್ಲೋ ಅಲ್ಲಿ ಹೋಗಿ ಅಂತ ಹೇಳ್ತಾರಲ್ಲ, ಅದು ನನಗೇನು ಫ್ಲೋ ಅಲ್ಲಾಗಿ ಅದನ್ನ ಅರ್ಥ ಮಾಡ್ಕೊಳ್ಳೋಕೆ ಇಷ್ಟು ವರ್ಷ ಬೇಕಾಯ್ತಾ ಅಂತ ಅನ್ನಿಸ್ತು ನನಗೆ. ಇನ್ನು ನನ್ನ ಜೀವನದಲ್ಲಿ ನಾನು ಏನೋ ಈ ರೀಸೆಂಟಾಗಿ ಒಂದೇನೋ ಬೆಸ್ಟ್ ಗಿಫ್ಟ್ ತೊಗೊಂಡಿದ್ದೀನಿ ಅಂದರೆ ಈ ರೇಡಿಯೋ. ತುಂಬ ಖುಷಿಯಾಗುತ್ತೆ ನಂಗೆ ಹಾಡು ಕೇಳೋದ್ರಿಂದ. ಹಾಗಾಗಿ ನಾನು ಒಂದು ಅರ್ಧ ಕೆಲಸ ಒಬ್ಬಳೇ ಮಾಡ್ತೀನಿ. ಸೊ ನನಗೆ ಸೈಲೆಂಟಾಗಿ ಕೆಲಸ ಮಾಡೋಕ್ಕೆ ಇಷ್ಟ. ಅದಾದಮೇಲೆ ಸ್ವಲ್ಪ ಕೆಲಸದಲ್ಲಿ ಏನಾದರೂ ಇದಾದರೆ ಮತ್ತೆ ಮ್ಯೂಸಿಕ್ ಕೇಳಿ ಕೆಲಸ ಮಾಡೋಕ್ಕೆ ಇಷ್ಟ. ಹೀಗಾಗಿ ಸ್ವಲ್ಪ ಮ್ಯೂಸಿಕ್ ಕೇಳ್ತಾ ಕೆಲಸ ಮಾಡ್ತೀನಿ. ಸುಮಾರು ಜನ ಈ ಮ್ಯೂಸಿಕ್ ರೇಡಿಯೋ ಬಗ್ಗೆ ಲಿಂಕ್ ಕೇಳಿದೆ. ಇದ್ರ 3 ಆಪ್ಷನ್ ಇದೆ. FM ಇದೆ, ಬ್ಲೂಟೂತ್ ಕನೆಕ್ಟ್ ಆಗುತ್ತೆ, ಆಮೇಲೆ ಮೆಮೊರಿ ಕಾರ್ಡ್ ಹಾಕ್ಕೊಂಡು ನೀವು ಪೆನ್ ಡ್ರೈವ್ ಅದು ಎಕ್ಸ್ಟ್ರಾ ಏನಿದೆ ಅದನ್ನು ಕನೆಕ್ಟ್ ಮಾಡಿ ಕೂಡ ಮ್ಯೂಸಿಕ್ ಕೇಳ್ಬೋದು. ಏನೂ ಇಲ್ಲ ಅಂದರೆ FM ಮಾಡ್ಬೋದು, ಬ್ಯಾಟ್ರಿಯಿಂದ ಯೂಸ್ ಮಾಡ್ಬೋದು, ಚಾರ್ಜಿಂಗ್ ಹಾಕಿ ಕೂಡ ಯೂಸ್ ಮಾಡ್ಬೋದು. ಎಷ್ಟೊಂದು ಆಪ್ಷನ್ಸ್ ಇದೆ. ಚೈನಾ ಪ್ರಾಡಕ್ಟ್, ಬಟ್ ನಿಮ್ಗೆ ಇಷ್ಟ ಆದರೆ ತೊಗೊಳ್ಳಿ. ತುಂಬ ಚೆನ್ನಾಗಿದೆ ಮಾತ್ರ, ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಬೇಕಂದರೆ ನಾನು ಇವತ್ತು ಇದ್ರದ್ದು ವಿಡಿಯೋ ಲಿಂಕೆಲ್ಲ ಹಾಕಿರ್ತೀನಿ. ಹೆಣ್ಮಕ್ಳಿಗೆ ಖಂಡಿತ ಯೂಸ್ ಆಗುತ್ತೆ. ಬೇಜಾರಾಗುತ್ತೆ ಲೈಫಲ್ಲಿ, ಯಾವಾಗಲೂ ಒಂದೇ ಥರ ಕೆಲಸ ಮಾಡ್ತಾ ಇರ್ತೀವಿ. ಮ್ಯೂಸಿಕ್ ಕೇಳಿ, ಒಳ್ಳೆ ಮ್ಯೂಸಿಕ್ ಕೇಳೋದ್ರಿಂದ ಒಂದು ರಿಲ್ಯಾಕ್ಸೇಷನ್ ಸಿಗುತ್ತೆ ನಮಗೆ. ಡೆಪೋಮೈನ ನಮ್ಮ ಹ್ಯಾಪಿ ಹಾರ್ಮೋನ್ ರಿಲೀಸ್ ಆಗುತ್ತೆ. ಅದರಿಂದ ನಮಗೆ ಖುಷಿ ಫೀಲ್ ಆಗುತ್ತೆ. ನಂಗೆ ಸಿಕ್ಕಾಪಟ್ಟೆ ಇಷ್ಟ. ಯಾವಾಗಲೂ ಹೇಳ್ತೀನಿ, ಒಂದು ಬೆಸ್ಟ್ ಗಿಫ್ಟ್ ಕೊಟ್ಕೊಂಡಿದ್ಯಾ ನಿನಗೆ ಅಂತಂದರೆ ಈ ರೇಡಿಯೋನೇ ಅಂತ. ಅದು ಬೇಕಂದರೆ ನಿಮಗೆ ಲಿಂಕ್ ಹಾಕಿರ್ತೀನಿ, ತೊಗೊಳ್ಳಿ. ಏನೋ ಒಂದು ಹೇಳ್ತಾರೆ ಗೊತ್ತಾ, ಅಂದರೆ ಜೀವನದಲ್ಲಿ ಬಂದಿದ್ದಲ್ಲ ಆ ಕ್ಷಣನ ಅನುಭವಿಸಿದ ಜೀವನ ಸಾಗಿಸ್ಬೇಕಂತೆ. ನಾಳೆ ಚಿಂತೆನೂ ಬೇಡ, ನೆನ್ನೆ ನೆನಪು ಬೇಡ, ಇವತ್ತಿನ ಜೀವನ ಜೀವಿಸೋಣ ಸಾಕು, ಪ್ರೆಸೆಂಟ್ ಈಸ್ ಪರ್ಮನೆಂಟ್ ಅಂತ. ಇನ್ನು ಸಾಂಬಾರೆಲ್ಲ ಮಾಡಿಕೊಂಡೆ. ನಿಮಗೆ ಇದರಿಂದ ಏನಾದರೂ ಒಂದು ಸಣ್ಣದು ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಕೊರಗಬೇಡಿ, ಯಾವಾಗಲೂ ಚಿಂತೆ ಮಾಡಿ ಅಯ್ಯೋ ಜೀವನ ಹಿಂಗಾಯಿತು, ನಾನು ಅಂದ್ಕೊಂಡು ಜೀವನ ಅಲ್ಲ ಅಂತ ಕೊರಗೋದನ್ನು ಬಿಡಿ. ಅದು ನನ್ನ ಉದ್ದೇಶ. ಅದ್ಭುತ, ಥ್ಯಾಂಕ್ ಯು. ವಾವ್, ಚೆನ್ನಾಗಿದೆಯಾ ಸಾಂಬಾರು? ನಾಟಿ ನುಗ್ಗೆಕಾಯಿ, ನಿಜವಾಗ್ಲೂ ಎಲ್ಲ ನುಗ್ಗೆಕಾಯಿ ಟೇಸ್ಟ್ ಬರುತ್ತೆ ಅಂತ ನಾನು ಹೇಳಲ್ಲ. ಸೊ ಆ ನುಗ್ಗೆಕಾಯಿ ಸೊಪ್ಪಿದೆಯಲ್ಲ ಸ್ವಲ್ಪನೂ ಕಹಿ ಬರಲ್ಲ. ಆ ನುಗ್ಗೆಕಾಯಿ ಟೇಸ್ಟೇ ಬೇರೆ ಬಿಡಿ. ಆ ನುಗ್ಗೆಕಾಯಿ ಮತ್ತು ನಾಟಿ ತೊಗರಿಬೇಳೆ, ಹುಣಸೆ ಹಣ್ಣಿನ ರಸ ಹಾಕಬೇಕು. ಸೊ ಹಾಕಿ ಮಾಡಿದ್ರೆ ಹೆಂಗಿರುತ್ತೆ ಗೊತ್ತಾ, ನಿಜವಾಗ್ಲೂ ಸ್ವರ್ಗ. ಯಾವ ಅಂತ ನಿಮಗೆ ಈ ಮಾಡ್ರನ್ನಾಗಿ ಬಂದಿರೋ ಸಾಂಬಾರು ಕೂಡ ಆ ಟೇಸ್ಟ್ ಇರೋಲ್ಲ. ನನ್ನ ಮಗನ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತಾ ಇರ್ಬೋದು, ಅವನು ಅಷ್ಟು ಎಂಜಾಯ್ ಮಾಡ್ತಾ ಇದ್ದಾನೆ ಸಾಂಬಾರನ್ನ. ನಾನು ಹಂಗೆ ಟೇಸ್ಟ್ ಮಾಡೋಕ್ಕೆ ತೊಗೊಂಡ, ಅವನು ನನಗೂ ಕೊಡು ಮಮ್ಮಿ ಅಂತ ಅಂದ, ಅದಕ್ಕೆ ಪ್ಲೇಟ್ಗೆ ಹಾಕಿ ಕೊಟ್ಟೆ. ಚೆನ್ನಾಗಿದೆ ಅಷ್ಟೇ. ಸಾಂಬಾರು ರೆಡಿ, ಮುದ್ದೆ ರೆಡಿ, ಅನ್ನ ರೆಡಿ. ಈಗ 5:30-6 ಗಂಟೆ ಆಯಿತು, ಊಟ ರೆಡಿ. ಪ್ರಗತಿಗೆ ಭಗವದ್ಗೀತೆ ಆನ್ಲೈನ್ ಕ್ಲಾಸ್ ಇದೆ, ಅದು ಮುಗಿಸ್ಕೊಂಡ ತಕ್ಷಣ. ಸೊ ಭಗವದ್ಗೀತೆ ಆನ್ಲೈನ್ ಕ್ಲಾಸ್ ಬಗ್ಗೆ ಸುಮಾರು ಜನ ಕೇಳ್ತಾ ಇದ್ರಲ್ಲ, ಅದ್ರ ಬಗ್ಗೆ ಒಂದಿಷ್ಟು ಏನೋ ಹೇಳಬೇಕು, ನಾನು ಆಮೇಲೆ ಹೇಳ್ತೀನಿ. ಈ ಕಡೆ ಮುದ್ದೆ ರೆಡಿ ಆಗ್ತಾ ಇದೆ.
ನಮ್ಮ ಹುಡುಗ ಸಾಂಬಾರು ಟೇಸ್ಟ್ ಮಾಡಿದ್ದಾಯಿತು. ಇನ್ನೊಂದು ಹೇಳ್ತಾರೆ, ಮಕ್ಕಳನ್ನ ದೇವ್ರಿಗೆ ಸಮಾನ ಅಂತ ಹೇಳಿದೆ ಅಂತ ಗೊತ್ತಾ? ಯಾಕೆ ಅಂತಂದರೆ ಮಕ್ಕಳಿಗೆ ಪಾಸ್ಟ್ ಗೊತ್ತಿಲ್ಲ, ಫ್ಯೂಚರ್ ಗೊತ್ತಿಲ್ಲ, ಪ್ರೆಸೆಂಟ್ ಮಾತ್ರ ಗೊತ್ತಿರುತ್ತೆ. ಈ 7 ವರ್ಷದ ತನಕ ಮಕ್ಕಳು ದೇವ್ರ ಸಮಾನ, ಅವ್ರನ್ನ ನೋಡಿದ್ರೆ ಖುಷಿ ಆಗುತ್ತೆ, ಸಂತೋಷ ಆಗುತ್ತೆ ಅಂತ ಇದಕ್ಕೆ ಹೇಳೋದು. ಈಗ ನಾವೇ ಒಂದು ಕೋಪದಲ್ಲಿ ಹೊಡೆದಿರ್ತೀವಿ, ಆ ಮಕ್ಳಿಗೆ ಅದು ಮರ್ತೇ ಹೋಗುತ್ತೆ. ಈ ಪ್ರೆಸೆಂಟಲ್ಲಿ ಏನಾಗುತ್ತೋ ಅದನ್ನ ಮಾತ್ರ ಎಂಜಾಯ್ ಮಾಡ್ತಾ ಇರ್ತಾರೆ. ಮುಚ್ಕೋ ಬಂದುಕ್ತಿಲ್ಲ ಅದು ಮಾ ಯಾ ಮಾ ಮುಚ್ಕೋ ಮಾ ಮಾ ಮುಚ್ಚು ನಮ್ಮ ಅಡ್ಗಂಗೆ ಹಿಂದಿ ಪಯ ಬೀಳ್ಕೊಟ್ರೆ ಮಾ ಮುಚ್ಕೋ ಅಂದ್ರೆ ಮಾನ ಮುಚ್ಕೋ ಅಂತ ಹೇಳ್ತಾನೆ. ಆಮೇಲೆ ಇನ್ನೊಂದೇನು ಹೇಳ್ದ ಗನ್ನ ಏನ ಮೇಲೆ ಜಾವಂಗ ಹಾ ಮೇಲೆ ಜಾವಂಗ ಶೂಟ್ ಅಂತ ಹೇಳ್ತಾವ್ರಿ. ಮೇಲೆ ಹೇಳಪ್ಪ, ಪೂರ್ತಿ ಹೇಳ್ಕೊಡಮ್ಮ. ಮಾ ಮುಚ್ಕೋ ಬಂದುಕ್ತಿಲ್ಲ ಅದು ಹೇಳಪ್ಪ, ನೀನು ಹೇಳು. ಮಾಲ ಯೋ लो मैं जाऊंगी, मैं सीमा पर जाऊंगा जाऊंगा तुनु ಅವನೇ ಓದ್ತಾನೆ ಬಿಡೀಗ. ಹೇಳಪ್ಪ ನೀನು. मैं जाऊँ मान तोत समू ता अंद तेरी समू चलता मारी ಚಿನ್ನ ಇದು ಹೇಳ್ತೀನಿ, ಈ ಪೊಯಮ್ ಹೇಳ್ತೀನು. ಮಾ ಮುಚ್ಕೋ ಬಂದೂಕ್ ದಿಲ್ಲ ಅದು ಇದು ಹೇಳು, ಇದು ಎಕ್ಸಾಮಿಗೆ ಕೇಳ್ತಾರೆ. ಹೋಗ್ಲ ಅದನ್ನೇ ಹೇಳು. ಲಾಲಾಜಿ 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 ಕಾ ಚಾ ನನ್ನ ಅಕ್ಕಿಲ್ಲ ಅಕ್ಕಿನ ಅಕ್ಕಿ ಬೇಳೆ ಕೊಡಿ ನಾನಾಜಿ. ಮ್ಯಾಮ್ ಕೊಡ್ತಾರೆ ನಿಂಗೆ ಅಕ್ಕಿ ಬೇಳೆನ. ಇದು ನಾ ಕಳ್ಳ ಮಾಡಿದೆ. ಅದು ನೆಕ್ಸ್ಟ್ ಗೇಮ್ಸ್ ಕಲ್ಗಿ. ನೆಕ್ಸ್ಟ್ ಅದು ತಮಿಳು ಕ್ವೆಶ್ಚನ್ ಹೇಳು. ಅದೇ ಮಮ್ಮಿ ಹೇಳಪ್ಪ ನೀನು. ಇಕ್ಕ ಎಟ್ಲಿ ನೆಕ್ಕು ಇಟ್ಟೆಲ್ಲ ಟೇಫಿಲ್ ಹಿಂದಿನೆಲ್ಲ ಇಂಗ್ಲೀಷಲ್ಲಿ ಹೇಳ್ತಾನೆ. ಸಪನ್ನ ಟೈಮ್ and crash carefully near one at ಕ್ರೋಸ್ ತರ್ಸ್ಟಿ ಅಂತ ಹೇಳ್ತಾನೆ. ಕ್ರೋ ಎಲ್ಲೈತೋ ಇಲ್ಲಿ. ಆ್ಯಂಡ್ ಅವ್ರು ಹಿಂದಿ ಕೊಟ್ಟಾರೆ, ನನ್ನ ಮಗ ಅವ್ನು ಇಂಗ್ಲೀಷಲ್ಲಿ ಹೇಳ್ತಾರೆ. ಟ್ರಾನ್ಸ್ಲೇಟ್ ಮಾಡ್ತಾನೆ. ನಮ್ಗೆ ಗೊತ್ತಾ? ನಂಗೆ ಗೊತ್ತಿಲ್ಲ ಕಣಪ್ಪ, ಗೊತ್ತಾಗಿಲ್ಲ. ನಾವು ಅವ್ರನ್ನ ನೋಡಿ ಖುಷಿ ಪಡೋದು ಅದೇ ವಿಚಾರಕ್ಕೆ. ಹಾಗಾಗಿ ಯಾವಾಗಲೂ ಮಕ್ಳ ಥರ ಮನಸ್ಸಿರ್ಬೇಕಂತ ಹೇಳೋದು ನಮಗೆ. ಸೊ ಅದೇ ನಾನು ಹೇಳಿದ್ದು, ಪ್ರೆಸೆಂಟ್ ಈಸ್ ಪರ್ಮನೆಂಟ್ ಅಂತ. ಆ ಮಕ್ಳಿಗೆ ಮಾತ್ರ ಗೊತ್ತಿರುತ್ತೆ. ಆ ಮಕ್ಳು ಯಾಕೆ ಬದಲಾಗ್ತಾರೆ ಗೊತ್ತಾ? ನಾವು ನಮ್ಮ ಅನುಭವನ ಅವ್ರ ಮೇಲೆ ಏರೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ. ನೀನು ಹಿಂಗೆ ಇರಬೇಕಿತ್ತು, ನೀನು ಹಂಗಿರಬೇಕಿತ್ತು, ನೀನು ಅಲ್ಲಿ ಹೋಗಬಾರ್ದಿತ್ತು, ನೀನು ಇದು ತಪ್ಪು ಮಾಡಿದೆ, ನೀನು ಇದು ಮಾಡಬೇಡ, ಇಲ್ಲಿ ಕೂರಬೇಡ, ಅಲ್ಲಿ ಹೋಗಬೇಡ, ಅಲ್ಲಿ ನೆಗಿಬೇಡ, ಬೇಡ ಬೇಡ ಬೇಡ. ಸೊ ಅದನ್ನು ಹೇರಿ 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 ನಮ್ಮ ಮಕ್ಕಳಿಗೆ ನಾವೇ ಈ ಆ ಒಂದು ಏನು ದೇವರಂಥ ಮನಸ್ಸನ್ನು ಈ ಕಡೆಗೆ ತೊಗೊಂಡು ಬಂದು ಹಾಳು ಮಾಡ್ತಾ ಇರ್ತೀವಿ. ನಾವಲ್ಲ ಅಂದ್ರೂ ಅಂದರೆ ನಮ್ಮ ಸೋಷಿಯಲ್ ಏನಿದೆಯಲ್ವಾ, ಅಕ್ಕ ಪಕ್ಕ ಅವರು ಇವರು ಎಲ್ಲನೂ ನೋಡಿನೂ ನಾವು ಕಲ್ತಿರ್ತೀವಿ. ಸೊ ಹಾಗಾಗಿ ನಮ್ಗೆ ಆ ಒಳ್ಳೆ ಮೈಂಡ್ ಹೋಗಿ ಈ ತುಂಬ ಜ್ಞಾನ ತುಂಬ್ಕೊಳ್ಳೋಕ್ಕೋಗಿ ಈ ಥರ ಮೈಂಡಿಗೆ ಬರೋದು. ಸೊ ನಮ್ಗೆ ಯಾವಾಗಲೂ ಅನಿಸುತ್ತೆ, ನನಗೆ ಪ್ರೀತಮ್ ನೋಡಿದಾಗೆಲ್ಲ ನಮ್ಮ ಮನೆಯವ್ರಿಗೆ ಹೇಳ್ತಾ ಇರ್ತೀನಿ, ಇದು ಮೈಂಡು ಇದೆಯಲ್ಲ, ಈ ಥರ ಇರಬೇಕು. ಪ್ರೆಸೆಂಟ್ ಬಗ್ಗೆ ನಾವು ಯೋಚನೆ ಮಾಡಲ್ಲ. ನೀವು ಬೇಕಾದರೆ ಥಿಂಕ್ ಮಾಡಿ, ನೀವು ಊಟ ಮಾಡ್ತಾ ಇದ್ದೀರಲ್ಲ, ನೀವು ಊಟದ ಕಡೆ ಗಮನ ಕೊಡ್ತೀರಾ. ಅಡುಗೆ ಮಾಡಬೇಕಾದ್ರೆ ಪ್ರೆಸೆಂಟ್ ಅಡುಗೆ ಮಾಡೋದ್ರ ಕಡೆ ಗಮನ ಇರುತ್ತಾ? ಅಂದರೆ ಚೆನ್ನಾಗಿ ಅಡುಗೆ ಮಾಡಬೇಕು, ಇದಾಗ್ತೀನಿ ಅದಾಗ್ತೀನಿ, ಇಷ್ಟು ಸಕಲಾಗುತ್ತೆ. ಆ ಥರ ಇರಲ್ಲ ನಮಗೆ. ನಾವೇನೋ ಬೇರೆ ಯೋಚನೆ ಮಾಡ್ತಾ ಇರ್ತೀವಿ, ಹಂಗೆ ಮಾಡೋಣ ಹಿಂಗೆ ಮಾಡೋಣ, ಓಕೆ ಅದಾದಮೇಲೆ ಇದು ಮಾಡೋಣ. ಬಟ್ಟೆ ಒಗಿತಾ ಇದ್ರೂ ಕೂಡ ನಮ್ಗೆ ಅದ್ರ ಬಗ್ಗೆ ಗಮನ ಇರಲ್ಲ. ಅಂದರೆ ಪ್ರೆಸೆಂಟಲ್ಲಿ ನಾವು ಮಾಡೋ ಕೆಲಸದ ಬಗ್ಗೆ ನಮಗೆ ಗಮನ ಇಲ್ಲ. ಅದನ್ನು ಬಿಟ್ಟು ಬೇರೆ ಏನೋ ಯೋಚನೆ ಮಾಡ್ತಾ ಇರ್ತೀವಿ. ಉಪೇಂದ್ರದ್ದು ಒಂದು ಮೂವಿ ಡೈಲಾಗ್ ಇದೆಲ್ಲ, ತಟ್ಟೆಯಲ್ಲಿ ಉಪ್ಪಿಟ್ಟಿಟ್ಕೊಂಡು ಮುಂದೆ ಬರೋ ಒಬ್ಬಟ್ಟಿನ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾರಂತೆ. ಸೊ ಈಗ ಪ್ರೆಸೆಂಟಲ್ಲಿ ಉಪ್ಪಿಟ್ಟು ಪರ್ಮನೆಂಟ್, ನಮಗೆ ಅದನ್ನು ಖುಷಿ ಮಾಡಿ ಎಂಜಾಯ್ ಮಾಡಿ ತಿನ್ನೋಣ. ಒಬ್ಬಟ್ಟು ಬಂದಾಗ ಅದು ಪ್ರೆಸೆಂಟಿಗೆ ಬಂದಮೇಲೆ ಅದನ್ನು ಎಂಜಾಯ್ ಮಾಡೋಣ. ಫ್ಯೂಚರ್ ಬಗ್ಗೆ ಯೋಚನೆ ಮಾಡಿಕೊಂಡು ಪ್ರೆಸೆಂಟ್ನ ಹಾಳು ಮಾಡ್ಕೊಳ್ತಾ ಇದ್ದೀವಿ ಅಂತ ಅಷ್ಟೇ. ಇನ್ನು ಸುಮಾರು ದಿನ ಆಗಿತ್ತು ನಾನು ಐಬ್ರೋ ಮಾಡೇ ಇಲ್ಲ. ಸುಮಾರಲ್ಲ, ವರ್ಷ ಆಗೋಯ್ತು.
ಯಾಕೋ ಒಂಥರ ಅನ್ನಿಸ್ದಾಯಿತು. ಸರಿ ನಾನೇ ಮಾಡ್ಕೊಂಬಿಡೋಣ ಅಂತೇಳಿ ಮಾಡಿದೆ. ಹೆಂಗೆ ಬಂದಿದೆ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ, ಚೆನ್ನಾಗಿ ಬಂದಿದೆಯಾ ಇಲ್ವಾ ಅಂತ. ಈಗ ಪ್ರಗತಿ ಮತ್ತು ಪ್ರೀತಮ್ಗೆ ಎಕ್ಸಾಮ್ ಟೆನ್ಷನ್, ಓಕೆನಾ. ನನಗೇನು ಟೆನ್ಷನ್ ಕೊಡೋಕೆ ಇಷ್ಟ ಇಲ್ಲ, ಅವ್ರಿಗೆ ಆರಾಮಾಗಿರ್ತಾರೆ. ಬಟ್ ಏನೋ ಒಂದು ಎಕ್ಸಾಮ್ ಅಂದರೆ ಅದು ಭಯ ಅನ್ನೋದು ಚಿಕ್ಕ ವಯಸ್ಸಿಂದನೇ ನಾವು ಕ್ರಿಯೇಟ್ ಮಾಡಿಬಿಟ್ಟಿರ್ತೀವಿ. ಅವ್ರಿಗೂ ಆ ಭಯ ಆಗ್ತಾ ಇರುತ್ತೆ. ಬೆಳಗ್ಗೆ ಬೇಗ ಹೋಗ್ತಾರೆ, ಊಟ ಏನೂ ತೊಗೊಂಡೋಗಂಗಿಲ್ಲ. ಸುಮ್ಮನೆ ಒಂದು ಫ್ರೂಟ್ಸ್ ಏನೋ ಕೊಟ್ಟು ಕಳಿಸ್ತೀನಿ. ಅದಕ್ಕೆ ಸ್ವಲ್ಪ ಸ್ನ್ಯಾಕ್ಸ್ ಮಾಡಿ ಇಟ್ಕೊಳ್ಳೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಕಡಲೆ ಬೀಜ ಅಂತೂ ಸಿಕ್ಕಾಪಟ್ಟೆ ಎಲ್ಲ ಕ್ಲೀನ್ ಮಾಡಿ ಒಂದು ಡಬ್ಬ ತುಂಬಿಟ್ಬಿಟ್ಟಿದ್ದೆ. ಅದಕ್ಕೆ ಇವತ್ತು ಫುಲ್ ಕಡಲೆ ಬೀಜ ರೆಸಿಪಿ. ಸ್ವಲ್ಪ ಕಡಲೆ ಬೀಜ, ಕಡಲೆಪಪ್ಪು, ಬೆಳ್ಳುಳ್ಳಿ, ಕರಿಬೇವು, ಅದ್ರ ಜೊತೆಗೆ ಸ್ವಲ್ಪ ಅರಿಶಿನ, ಉಪ್ಪು ಹಾಕ್ಕೊಳ್ಳಿ, ಮತ್ತು ಖಾರದ ಪುಡಿ ಎಷ್ಟು ಬೇಕೋ ಅಷ್ಟು. ನಾನು ಸ್ವಲ್ಪ ಎಲ್ಲ ಮೀಡಿಯಮಾಗಿ ಹಾಕಿದ್ದೀನಿ, ಪ್ರೀತಮ್ ತುಂಬ ಇಷ್ಟ. ಅದಕ್ಕೆ ಉಪ್ಪನ್ನು ಕೂಡ ಅಷ್ಟೇ ಕಡಲೆಪುರಿಲಿ ಉಪ್ಪಿರುತ್ತಲ್ಲ ನೋಡ್ಕೊಂಡು ಹಾಕಿ ಚೆನ್ನಾಗಿ ಫ್ರೈ ಆದಮೇಲೆ ಕಡಲೆಪುರಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಫ್ರೀ ಟೈಮಲ್ಲಿ ತಿನ್ನೋದಕ್ಕೆ ಮಾತ್ರ ಸೂಪರಾಗಿರುತ್ತೆ. ಪ್ರೀತಮ್ಗೆ ಕಡಲೆಪುರಿ ಎಷ್ಟು ಇಷ್ಟ ಅಂತ ಇವಾಗಲೇ ನೋಡಿ ಗೊತ್ತಾಗುತ್ತೆ. ನಾನು ಇದಾದಮೇಲೆ ಇನ್ನೊಂದೇನೋ ಬೇರೆ ರೆಸಿಪಿ ಮಾಡೋಕ್ಕೆ ಹೋಗ್ತೀನಿ. ನನ್ನ ಮಗ ಬಾಣಲಿ ಮುಂದೆನೇ ಕೂತ್ಕೊಂಡು ತಿಂತಾ ಇದ್ದಾನೆ. ಓಕೆ, ಅವ್ನಿಗೆ ಎಷ್ಟಾಗುತ್ತೋ ಅಷ್ಟು ತಿನ್ನಲಿ ಅಂತ ಸುಮ್ಮನೆ ಬಂದು ಈಗ ಜಸ್ಟ್ ಊಟನೂ ಮಾಡಿದ್ದ. ಕಡಲೆಪುರಿ ಪ್ಲೇನ್ ಕಡಲೆಪುರಿ ಕೊಟ್ಟರು ಅವ್ನಿಗೆ ಅಷ್ಟೇ ಇಷ್ಟ ಆಗುತ್ತೆ, ತಿಂತಾ ಇರ್ತಾನೆ. ಸೊ ಅದಾದಮೇಲೆ ಇದು ಡ್ರೈ ಫ್ರೂಟ್ಸ್ ಎಲ್ಲ ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಎಳ್ಳಿತ್ತು, ಅಂದರೆ ಸ್ವಲ್ಪ ಎಳ್ಳುಂಡೆ ಮತ್ತು ಒಂದು ಸ್ವಲ್ಪ ರಾಗಿ ಉಂಡೆ ಮಾಡ್ಕೊಳ್ಳೋಣ. ಪ್ರಗತಿಗೆ ರಾಗಿ ಲಡ್ಡು ನಾನು ಸುಮಾರು ಸರಿ ಮಾಡ್ತೀನಿ, ಸ್ವಲ್ಪ ಡಿಫ್ರೆಂಟಾಗಿ ಚೇಂಜ್ ಮಾಡ್ತಾ ಇರ್ತೀನಿ ಅಷ್ಟೇ. ಸೇಮ್ ರೆಸಿಪಿನೇ, ಸ್ವಲ್ಪ ಟೇಸ್ಟ್ ಚೇಂಜ್ ಮಾಡ್ಕೊಳ್ತಾ ಇರ್ತೀನಿ ಅಷ್ಟೇ. ರಾಗಿ ಲಡ್ಡು ಮತ್ತು ಎಳ್ಳುಂಡೆ ಇದೆಲ್ಲ ಹೆಣ್ಮಕ್ಳಿಗೆ ನಮಗೂ ಕೂಡ ತುಂಬ ಒಳ್ಳೆಯದು, ತಿನ್ನಿಸ್ಬೇಕು ಅವಾಗವಾಗ. ಹಾಗಾಗಿ ನಾನು ಸ್ವಲ್ಪ ಸಿಮಿಲರ್ ಆಗಿ ಎಳ್ಳು ಮತ್ತು ಕಡಲೆ ಬೀಜ, ರಾಗಿ ಇವು ಮೂರನ್ನು ಯೂಸ್ ಮಾಡಿಕೊಂಡೆ ಜಾಸ್ತಿ ಮಾಡ್ತಾ ಇರ್ತೀನಿ. ಕಡಲೆ ಬೀಜ ಚೆನ್ನಾಗಿ ಹುರಿದ್ಬಿಟ್ಟು ಸಿಪ್ಪೆ ಎಲ್ಲ ತೆಗೆದು ಅದನ್ನು ಸ್ವಲ್ಪ ಪೌಡರ್ ಮಾಡಿ ಇಟ್ಕೊಳ್ತೀನಿ. ಬೇಕಂದರೆ ಕಡಲೆ ಬೀಜ ಚಕ್ಕಿ ಮಾಡ್ಕೊಬೋದು, ಚಕ್ಕಿನೂ ಮಾಡ್ತೀನಿ ನಾನು. ಚಕ್ಕಿಲಿ ಉಂಡೆನೂ ಮಾಡ್ಬೋದು, ಇಲ್ಲಾಂದರೆ ಚಕ್ಕಿ ಥರನೂ ಮಾಡ್ಕೊಬೋದು. ಇಲ್ಲ ಬಾಣಲಿಗೆ ಸ್ವಲ್ಪ ಬೆಲ್ಲ ಮತ್ತು ನೀರು ಹಾಕ್ಕೊಂಡಿದ್ದೀನಿ. ಇದೇನು ಬೆಲ್ಲ ಇಷ್ಟು ಬೆಳ್ಳಗಿದೆ ಗೊತ್ತಾಗ್ತಾ ಇಲ್ಲ ನನಗೆ. ಆರೆಂಜ್ ಕಲರ್ ಇದ್ದರೆ ಅದು ಬೆಲ್ಲ ಒಳ್ಳೆಯದು. ಎಲ್ಲಿಂದ ಎಲ್ಲಿಗೆ ಹೋದ್ರೂ ನಮಗೆ ಪ್ಯೂರ್ ಆಗಿರೋ ಬೆಲ್ಲ ಸಿಗ್ತಾ ಇಲ್ಲ. ಇನ್ನೊಂದು ಬಾಣಲಿಲಿ ಒಂದು ಕಪ್ ರಾಗಿ ಹಿಟ್ಟನ್ನು ಹುರಿದು ಫ್ರೈ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಇದು ಪಾಕ ಬಂದ್ಬಿಟ್ಟು ತುಂಬ ಗಟ್ಟಿ ಪಾಕ ಆಗಬಾರ್ದು. ನೀರಲ್ಲಿ ಹಾಕಿದ್ರೆ ಸ್ವಲ್ಪ ಗಟ್ಟಿ ಆಗಬೇಕು, ಒಂದೆಳೆ ಪಾಕ ಥರ, ಅಂದರೆ ಲೇಯರ್ ರಬ್ಬರ್ ಥರ ತುಂಬ ಗಟ್ಟಿ ಆಗಬಾರ್ದು. ಹಿಂಗೆ ಹೇಳಿದ್ರೆ ರಬ್ಬರ್ ಥರ ಬರಬೇಕು. ಪಾಕ ನೋಡ್ಕೊಂಡು ಮಾಡಿಲ್ಲ ಅಂದರೆ ತುಂಬ ಗಟ್ಟಿ ಆಗಿಬಿಡುತ್ತೆ ಲಡ್ಡು. ಇನ್ನೊಂಚೂರು ಕಡಿಮೆ ಇದ್ದಾಗಲೇ ಗ್ಯಾಸ್ ಆಫ್ ಮಾಡಿಬಿಡಿ. ಗ್ಯಾಸ್ ಕಂಟಿನ್ಯೂಸ್ ಆಗಿ ಮಾಡೋಕ್ಕೆ ಹೋದರೆ ಪಾಕ ಗಟ್ಟಿ ಆಗ್ತಾ ಇರುತ್ತೆ, ಆಮೇಲೆ ಲಡ್ಡು ತುಂಬ ಗಟ್ಟಿ ಬಂದುಬಿಡೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಬೆಲ್ಲ ನೋಡಿ ಸ್ವಲ್ಪ ಚೆನ್ನಾಗಿರೋ ಬೆಲ್ಲ ತೊಗೊಳ್ಳಿ, ಇಲ್ಲ ಅಂತಂದರೆ ಅದು ಒಂಥರ ಅಂಟಾಗ್ಬಿಡುತ್ತೆ, ಕ್ರಿಸ್ಪಿಯಾಗಿ ಬರೋಲ್ಲ, ಇಲ್ಲಾಂದರೆ ಕಲ್ ಥರ ಆಗಿಬಿಡುತ್ತೆ. ನೋಡಿ ತೊಗೋಬೇಕು. ಅದಕ್ಕೆ ನಾನು ಸ್ವಲ್ಪ ಕಡಲೆ ಬೀಜದ ಪುಡಿ ಮಾಡಿಟ್ಟಿದ್ನಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ, ಬರೀ ಎಳ್ಳೆ ಇಂತಕ್ಕೆ ಅಂತ ಹೇಳ್ಬಿಟ್ಟು. ಇಷ್ಟೇ, ಗ್ಯಾಸ್ ಆಫ್ ಮಾಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಬಿಸಿಲೇ ಉಂಡೆ ಕಟ್ಬಿಟ್ಟು ಎತ್ತಿಟ್ಕೊಳ್ಳೋದು. ಲಡ್ಡು ರೆಡಿ ಆಗುತ್ತೆ. ಇನ್ನು ಅದೇ ಥರ ರಾಗಿ ಲಡ್ಡುನೂ ಮಾಡಿ ಇಟ್ಕೊಳ್ತೀನಿ. ಇನ್ನೊಂದು ಏನಂತಂದರೆ ಈ ಉದ್ದಿನದು ಕಪ್ಪು ಉದ್ದಿನ ಬೇಳೆ ಬರುತ್ತೆ ಗೊತ್ತಾ ನಿಮಗೆ, ಅಂದರೆ ಸಿಪ್ಪೆ ತೆಗೆದಲ್ಲಿರೋ ಉದ್ದಿನ ಕಾಳು, ಅದರಲ್ಲೂ ಕೂಡ ಹಿಂಗೆ ಹುರಿದ್ಬಿಟ್ಟು ಪುಡಿ ಮಾಡಿ ಲಡ್ಡು ಮಾಡಿ ಇಟ್ಕೊಂಡ್ರೆ ತುಂಬ ಒಳ್ಳೆಯದು ಹೆಣ್ಮಕ್ಳಿಗೆ. ಅದನ್ನು ತಿನ್ನಿಸ್ಬೇಕು. ನಾನು ಯಾವಾಗಾದರೂ ನೆಕ್ಸ್ಟ್ ಟೈಮ್ ಮಾಡ್ದಾಗ ಕೊಡ್ತೀನಿ. ನಾನು ಅದರೊಳಗೆ ಗಂಜಿ ಮಾಡೋದನ್ನು ಕೂಡ ತೋರಿಸಿದ್ದೆ. ಕಪ್ಪುದು ಉದ್ದಿನ ಬೇಳೆ ಏನಿದೆಯಲ್ಲ ಅದನ್ನು ಚೆನ್ನಾಗಿ ಹುರಿದ್ಬಿಟ್ಟು ಪೌಡ್ರ್ ಮಾಡಿ, ನೀವು ತೆಂಗಿನ ಹಾಲಾದರೂ ಹಾಕ್ಕೋಬೋದು. ನಾರ್ಮಲ್ ನೀವು ಹಾಲು ಯೂಸ್ ಮಾಡಿದ್ರೆ ಹಾಲು ಹಾಕ್ಕೊಬೋದು. ಹಾಲಿಗೆ ಆ ಪೌಡರ್ನ ಹಾಕಿ ಚೆನ್ನಾಗಿ ಒಂದು ಸ್ವಲ್ಪ ಬೆಲ್ಲ ಹಾಕಿ ಪಾಯಸ ಥರನೇ ಆಗುತ್ತೆ ಗಂಜಿ. ಅದಕ್ಕೆ ತೆಂಗಿನಕಾಯಿ ತುರಿ ಹಾಕ್ಕೊಂಡು ಕೊಡೋದು, ಕುಡಿಬೇಕು. ಹೆಣ್ಮಕ್ಳು ಪ್ರಗತಿ ಅಂದರೆ ಆ ಥರ ಹೆಣ್ಮಕ್ಳು ಅಂತಲ್ಲ, ನಮಗೂ ಕೂಡ ತುಂಬ ಒಳ್ಳೆಯದು. ಅದನ್ನು ಕೂಡ ಮಾಡಿ ಕೊಡಿ. ಮತ್ತಿನ್ನೇನು ನಮ್ಮ ಮನೆಯವರು ಇದ್ದರು, ಸಂಜೆ ಆಗಲೇ ಸುಮಾರು ಹೊತ್ತಾಗೋಗಿತ್ತು. ನಾನು ಸಂಜೆ 6 ಗಂಟೆಗೆಲ್ಲ ಅಡುಗೆ ಮುಗಿಸ್ಬಿಡ್ತೀನಲ್ವಾ, 8 ಗಂಟೆ ಮೇಲೆ ಇದನ್ನು ಮಾಡಿಕೊಂಡೆ. ಒಂದು 2-3 ಅವರ್ಸಲ್ಲಿ ಇದನ್ನು ಮುಗಿಸ್ಬಿಡೋಣ. ಮಕ್ಳಿಗೆ ಏನು ಸ್ನ್ಯಾಕ್ಸ್ ಇರಲಿಲ್ಲ, ಸ್ಕೂಲಿಗೆ ಹೋಗ್ತಾರೆ ಬರೀ ಫ್ರೂಟ್ಸ್ ತೊಗೊಂಡು ಹೋಗ್ತಾಯಿದ್ರು. ನನ್ನ ಮಗಂಗೆ ಇದೆಲ್ಲ ತುಂಬ ಇಷ್ಟ. ಅವ್ನು ಆಡ್ತಾ ಇರೋದು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಬೇಗ ಲಡ್ಡು ಕಟ್ಬಿಟ್ಟು ಎತ್ತಿಟ್ಕೊಂಡ್ವಿ. ಇನ್ನು ರಾಗಿ ಲಡ್ಡು ಒಂದೇ ಇದ್ದಿದ್ದು. ಆವಾಗವಾಗ ನಾನು ತುಂಬ ಮಾಡ್ತೀನಿ. ಯಾಕೆ ಅಂತಂದರೆ ಮಕ್ಕಳಿಗೆ ಈ ಟಿ ವಿ ಅಡ್ವರ್ಟೈಸ್ಮೆಂಟ್ ಇರ್ಬೋದು, ಅಲ್ಲಿ ಇಲ್ಲಿ ನೋಡಿದಾಗ ಮತ್ತು ಹೊರಗಡೆ ಹೋದಾಗ ನೋಡಿದಾಗ ಅವ್ರಿಗೆ ತಿಂಡಿ ತಿನ್ನಬೇಕಂತ ತುಂಬ ಅನಿಸೋದು ಸಹಜ. ಕಣ್ಣು ಮುಂದೆ ಬರ್ತಾ ಇರುತ್ತೆ ಅಷ್ಟು ಕಲರ್ಫುಲ್ಲಾಗಿ ಅಡ್ವರ್ಟೈಸ್ಮೆಂಟಲ್ಲಿ. ನನ್ನ ಮಗ ಟಿ ವಿಯಲ್ಲಿ ಏನಾದರೂ ರೆಸಿಪಿ ನೋಡಿದ್ರೆ ಅದು ಮಾಡಿ ಮಮ್ಮಿ, ಇದು ಮಾಡಿ ಮಮ್ಮಿ ಅಂತ ಇರ್ತಾನೆ. ಹಾಗಾಗಿ ಅವನಿಗೋಸ್ಕರನೇ ಸ್ವಲ್ಪ ಜಾಸ್ತಿ ಈ ಥರ ಎಲ್ಲ ಸ್ನ್ಯಾಕ್ಸ್ನ ಮಾಡಿ ಇಟ್ಕೊಳ್ತೀನಿ. ನೀವು ಹಿಂಗೆ ಮಾಡೋರಿದ್ರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ, ಅಥವಾ ನನ್ನ ಯಾವುದಾದ್ರೂ ರೆಸಿಪಿ ನೀವು ಟ್ರೈ ಮಾಡಿ ಇಷ್ಟ ಆಗಿದ್ರೆ ಅದನ್ನು ಹೇಳಿ. ಮತ್ತು ಇದೇ ಥರ ನೀವು ಕಡಲೆಪಪ್ಪು
ಪೌಡರ್ ಮಾಡಿ ಲಡ್ಡು ಮಾಡಿ ನಾನು ನಿಮಗೆ ಅದನ್ನು ಕೂಡ ಶೇರ್ ಮಾಡಿದ್ದೆ ಅಂತ ಅಂದ್ಕೊಳ್ತೀನಿ. ಸೂಪರಾಗಿರುತ್ತೆ, ಸಕ್ಕತ್ತಾಗಿರುತ್ತೆ. ಅದು ಮಾತ್ರ ಇನ್ನೂ ಹೆವಿ ಟೇಸ್ಟು. ಅದನ್ನು ಟ್ರೈ ಮಾಡಿದ್ದೀರಾ ಅಥವಾ ಏನೋ ಗೊತ್ತಿಲ್ಲ. ನೆಕ್ಸ್ಟ್ ಟೈಮ್ ಮತ್ತೆ ಮಾಡಿದಾಗ ನಾನು ತೋರಿಸ್ತೀನಿ. ಇನ್ನು ಇದಕ್ಕೂ ಸೇಮ್ ಅದೇ ಥರ ಪಾಕ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಪಾಕ ಬಂದ್ಬಿಟ್ಟು ತುಂಬ ತೆಳ್ಳಗಿರಬಾರ್ದು, ಅತಿ ಗಟ್ಟಿಯಾಗಬಾರ್ದು, ಮಧ್ಯದಲ್ಲೇ ಆಫ್ ಮಾಡ್ಕೊಂಡ್ಬಿಡ್ಬೇಕು, ಇಲ್ಲಾಂದರೆ ಕಲ್ಲಾದಂಗೆ ಆಗಿಬಿಡುತ್ತೆ. ನೋಡ್ಕೊಂಡು ಮಾಡಿ. ರಾಗಿ ಹಿಟ್ಟು ಚೆನ್ನಾಗಿ ಫ್ರೈ ಮಾಡಿ ಇಟ್ಟಿರೋದು ರೆಡಿ ಆಗಿದೆ. ಅದಕ್ಕೆ ಇದರೊಳಗೆ ಕಡಲೆ ಬೀಜದ ಪುಡಿ ಮತ್ತು ಗೋಡಂಬಿ ಮತ್ತು ಬಾದಾಮಿ ಈ ಎರಡನ್ನೂ ಕೂಡ ಪೌಡರ್ ಮಾಡಿ ಇಟ್ಕೊಂಡಿರೋದು. ಇಷ್ಟನ್ನು ಹಾಕೊತಾ ಇದ್ದೀನಿ. ರಾಗಿ ಹಿಟ್ಟು ಇದೇ ಥರ ನಾನು ನಿಮಗೆ ರಾಗಿ ಹಿಟ್ಟಿನ ಜೊತೆಗೆ ಈ ಜೋಳದ ಹಿಟ್ಟು ಹಾಕಿ ಮಾಡೋ ಲಡ್ಡನ್ನು ಕೂಡ ಶೇರ್ ಮಾಡ್ಕೊಂಡಿದ್ದೆ. ಅದು ಸೂಪರ್ ಆಗಿರುತ್ತೆ. ಬಟ್ ರೆಸಿಪಿಗಳು ಸಿಗ್ತಾ ಇಲ್ಲ ಅಂತ ಸುಮಾರು ಜನ ಹೇಳ್ತಾ ಇದ್ದೀರಾ. ನೋಡೋಣ, ನಾನು ಆದಷ್ಟು ನೆಕ್ಸ್ಟು ಸಪ್ರೇಟ್ ಮಾಡಿ ಹಾಕೋದಕ್ಕೆ ಟ್ರೈ ಮಾಡ್ತೀನಿ. ನಿಮಗೆ ಗೊತ್ತು, ಮಕ್ಕಳನ್ನ ಸ್ಕೂಲಿಗೆ ಕಳಿಸಿ ಮನೆ ಕೆಲಸ ಯೂಟ್ಯೂಬ್ ಅನ್ನೋದು ಮತ್ತು ನಾನೊಬ್ಬಳೇ ಎಲ್ಲನೂ ಹ್ಯಾಂಡಲ್ ಮಾಡೋದ್ರಿಂದ ಸ್ವಲ್ಪ ಕಷ್ಟ ಆಗುತ್ತೆ. ಟ್ರೈ ಮಾಡ್ತೀನಿ ಆದಷ್ಟು ನಾನು ನೆಕ್ಸ್ಟ್ ಟೈಮಿಂದ. ನಂದು ಇನ್ನೊಂದು ಚಾನಲ್ ಇದೆ ಕುಕ್ಕಿಂಗ್ಗೆ ಅಂತ ಮಾಡಿದೆ, ಬಟ್ ಅದು ಸಕ್ಸಸ್ಫುಲ್ಲಾಗಿ ನಂಗೆ ನಡೆಸೋಕ್ಕಾಗಲಿಲ್ಲ. ಆದಷ್ಟು ಬೇಗ ಅದರೊಳಗೆ ಎಲ್ಲ ರೆಸಿಪಿಯನ್ನು ಸಪ್ರೇಟಾಗಿ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಇದನ್ನು ಕೂಡ ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಪಾಕ ಇನ್ನೂ ಚೂರು ಎಳೆ ಇದ್ರೂ ಓಕೆ, ನಡೆಯುತ್ತೆ. ಇದಕ್ಕೇನು ಅಷ್ಟೇ ಗಟ್ಟಿ ಇರಬೇಕಂತ ಏನಿಲ್ಲ. ಅಂದರೆ ಲಡ್ಡು ಕಟ್ಟಕ್ಕೆ ಆಗೋಷ್ಟಿದ್ರೆ ಸಾಕು. ಆಗಿದೆ. ಇದ್ರ ಮೇಲೆ ಸ್ವಲ್ಪ ಮಸ್ಕ್ ಮೆಲನ್ ಸೀಡ್ಸ್ ಇತ್ತು, ಸುಮ್ಮನೆ ವೇಸ್ಟ್ ಆಗುತ್ತೆ ಅಂತೇಳಿ ಅದನ್ನೂ ಹಾಕ್ಕೊಂಡೆ. ಅಷ್ಟೇ ಸಾಕಾಗುತ್ತೆ. ಅಷ್ಟೇ, ಇದನ್ನು ಉಂಡೆ ಕಟ್ಬಿಟ್ಟು ಎತ್ತಿಟ್ಕೊಂಡ್ರೆ ಮಕ್ಕಳಿಗೆ ಬೇಕಾಗಿರುವಂಥ ಸ್ನ್ಯಾಕ್ಸ್ ರೆಡಿ ಆಯಿತು. ಸೊ ಫ್ರೆಂಡ್ಸ್, ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿರೋ ಟಾಪಿಕ್ಕು ತುಂಬ ಉಪಯೋಗಕ್ಕೆ ಬರುತ್ತೆ. ಅರ್ಥ ಮಾಡಿಕೊಂಡ್ರೆ. ಅರ್ಥ ಆಗಿಲ್ಲ ಅಂತಂದರೆ ನಿಜವಾಗ್ಲೂ ನಾನು ಅದ್ರ ಬಗ್ಗೆ ಏನೂ ಹೇಳೋಕ್ಕಾಗಲ್ಲ. ನಾನು ಹೇಳ್ತಾ ಇರೋದಿಷ್ಟೇ, ನಮ್ಮ ನಿರ್ಧಾರದಲ್ಲಿ ಜೀವನ ನಡೆಯಲ್ಲ. ಜೀವನ ಹೆಂಗೆ ಹೋಗ್ತಾ ಇದೆಯೋ ಅದನ್ನು ಒಪ್ಕೊಂಡು ಖುಷಿಯಿಂದ ಹೋಗಿ, ಆಮೇಲೆ ಆದಷ್ಟು ಪಾಸಿಟಿವ್ ಆಗಿ ಮಾತಾಡಿ, ಪಾಸಿಟಿವ್ ಆಗಿರೋದನ್ನ ನೋಡಿ, ಪಾಸಿಟಿವ್ ಆಗಿರೋ ಜನಗಳ ಬಗ್ಗೆ ಥಿಂಕ್ ಮಾಡಿದ್ರೆ ನಮ್ಮ ಲೈಫ್ ರಿಫ್ಲೆಕ್ಷನ್ ಕನ್ನಡಿ ಥರ. ನಾವೇನು ಅಂದ್ಕೊಳ್ತೀವೋ ಅದು ನಮ್ಮ ಮುಂದೆ. ನಾವು ಈ ಕನ್ನಡಿಲಿ ನಾವು ಹೆಂಗೆ ನಿಂತ್ಕೊಂಡು ನೋಡ್ಕೋತೀವೋ ನಾವು ಹಾಗೆ ಕಾಣಿಸ್ತೀವಲ್ವಾ, ನಾವು ಬೇರೆ ಥರ ಕಾಣಿಸ್ತೀವ? ಇಲ್ಲ ಅಲ್ವಾ? ಹಾಗೆ ಜೀವನನೂ ಕೂಡ. ನೆಗೆಟಿವ್ ಜನ, ನೆಗೆಟಿವ್ ನ್ಯೂಸು, ನೆಗೆಟಿವ್ ಆಗಿರೋ ಅಂತಹ ವಿಡಿಯೋಸ್ಗಳು, ನೆಗೆಟಿವ್ ಆಗಿರೋ ಸುತ್ತಮುತ್ತ ಜನನ ಇಟ್ಕೊಂಡ್ರೆ ನಿಮ್ಗೆ ಅದೇ ರಿಫ್ಲೆಕ್ಷನ್ ಆಗುತ್ತೆ ಲೈಫಲ್ಲಿ. ಸೊ ಇದು ಒಂದನ್ನು ಅರ್ಥ ಮಾಡಿಕೊಂಡು ಆದಷ್ಟು ಒಳ್ಳೆ ಜನ, ಒಳ್ಳೆ ಮಾತು, ಒಳ್ಳೆ ಇದು. ಸೊ ನನ್ನ ಲೈಫಲ್ಲಿ ಎಷ್ಟು ಗಲಾಟೆ ಆಗ್ತಾ ಇತ್ತು, ನಾನು ಎಷ್ಟು ವಿಚಿತ್ರವಾಗಿತ್ತು ನನ್ನ ಲೈಫು, ಇವಾಗ ಹೆಂಗಿದೆ ನಿಜ ಅದೆಲ್ಲ ಎಕ್ಸ್ಪೀರಿಯೆನ್ಸ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಅಂಥವ್ರನ್ನೆಲ್ಲ ಆಟೋಮೆಟಿಕ್ಕಾಗಿ ಹೋಗ್ಬಿಡ್ತಾರೆ. ಹೋಗೋಣ ಬಿಟ್ಬಿಡಿ, ಲೈಫಿಂದ ದೂರ ಹೋಗೋಣ, ದಯವಿಟ್ಟು ಬಿಟ್ಬಿಡಿ. ಅವ್ರನ್ನ ಹತ್ರ ಹೇಳ್ಕೊಳಕ್ಕೆ ಟ್ರೈ ಮಾಡಬೇಡಿ. ನಿಮ್ಮ ಹತ್ರ ಯಾರಿದ್ದಾರೋ ಅವ್ರು ಒಳ್ಳೆಯವ್ರು ಇರ್ತಾರೆ. ಸೊ ಇಷ್ಟೇ, ಇದು ನನ್ನ 30 ವರ್ಷದ ಜರ್ನಿಯಲ್ಲಿ ನಾನು ಕಲ್ತಿರೋದು. ಯಾವುದನ್ನು ನೀವು ಡಿಸೈಡ್ ಮಾಡೋಕ್ಕೆ ಹೋಗಬೇಡಿ. ಆದಷ್ಟು ಅದು ಬರುತ್ತೆ, ನಿಮಗೆ ಒಳ್ಳೆಯದೇ ಬರುತ್ತೆ. ನೀವು ಒಳ್ಳೆಯ ಯೋಚನೆ ಮಾಡ್ತೀವಿ, ಖಂಡಿತ ಒಳ್ಳೆಯದೇ ಬರ್ತಾ ಇರುತ್ತೆ. ಸೊ ಎಲ್ಲರಿಗೂ ಒಳ್ಳೆಯದಾಗಲಿ. ನನ್ನ ಕಡೆಯಿಂದ ಯಾವಾಗಲೂ ಪಾಸಿಟಿವ್ ಆಗಿರುವಂಥ ವಿಷಯಗಳನ್ನ ನಿಮ್ಮ ಹತ್ರ ತಲುಪಿಸೋದಕ್ಕೆ ಟ್ರೈ ಮಾಡ್ತೀನಿ. ಸಿಗ್ತೀನಿ ಇನ್ನೊಂದು ಬ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.